ಎಲ್ರಿಗೂ ನಮಸ್ಕಾರ. ಶುಭ ಮಧ್ಯಾಹ್ನ. ನಮ್ಮ ಜೊತೆ ಇವತ್ತು ರಂಜಿನಿ ರಾಘವನ್ ಇದ್ದಾರೆ. ಇವರು ಪರಿಚಯ ಇಲ್ಲದೆ ಇರೋರು ಯಾರೂ ಇಲ್ಲ ಅನ್ಕೋತೇನೆ ಅಲ್ವಾ? ಸೀರಿಯಲ್ ಮುಖಾಂತರ ಭುವಿ ಎಂಬ ಪಾತ್ರದಲ್ಲಿ ಅವರು ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಆ ಪಾತ್ರ ನಮಗೆಲ್ಲ ತುಂಬ ಹತ್ತಿರವಾಗಿದೆ. ಈಗಲೂ ಆ ಪಾತ್ರವನ್ನು ನೆನೆಸ್ಕೋತೇವೆ. ಅವರು ಕಥೆಗಳನ್ನು ಬರೆದು ಮತ್ತು ಅಭಿನಯದಲ್ಲೂ ಮಿಂಚಿ ಈಗ ನಿರ್ದೇಶನವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರದ್ದು ಕೆಲಸವು ಪೂರ್ಣಗೊಂಡಿದೆ. ಅದರ ಕುರಿತಾಗೂ ಅವರ ಜೊತೆ ಮಾತಾಡ್ತಾ ಇದ್ದೇವೆ ನಾವು. ಮತ್ತು ಪೂರ್ಣಿಮಾ ಸುರೇಶ್ ಅವರು ಕೂಡ ಅಭಿನಯ ಸಿನಿಮಾ ರಂಗಕ್ಕೆ ಹತ್ತಿರದವರೇನೆ. ಅವರು ಈಗ ಸದ್ಯದ್ದು ನಿಮಗೆಲ್ಲ ಗೊತ್ತಿರಬೇಕಲ್ಲ, ಸೂ ಫ್ರಮ್ ಸೋ ಅಲ್ಲಿ ಇವರನ್ನು ನೋಡಿರ್ತೀರಾ. ಅಶೋಕನ ಅಮ್ಮನ ಪಾತ್ರವಾಗಿ, ಬೇವಿ ಅಕ್ಕನಾಗಿ ನಮ್ಮನ್ನೆಲ್ಲ ತುಂಬ ಹಾಸ್ಯಮಯವಾಗಿ ನಮ್ಮನ್ನು ತುಂಬ ಹತ್ತಿರ ಪಾತ್ರವಾಗಿ ನಮ್ಮನ್ನು ರಂಜಿಸಿದ್ದಾರೆ. ಅವ್ರ ಜೊತೆನೂ ನಾನು ಚಿತ್ರರಂಗದ ಕುರಿತಾಗಿ ಅಥವಾ ಅದರಲ್ಲಿರುವ ಸಾಹಿತ್ಯದ ಕುರಿತಾಗಿ, ಅವರ ಬರವಣಿಗೆ ಕುರಿತಾಗಿಯೂ ಮಾತಾಡ್ತಾ ಇದ್ದೇವೆ ನಾವೆಲ್ಲ. ಹಾಗೆ ಈಗ ಅವರು ಕವಿತೆಗಳನ್ನು ಬರೆದಿದ್ದಾರೆ ಕೂಡ. ಈ ಸಿನಿಮಾ ಎಂಬ ಸಬ್ಜೆಕ್ಟನ್ನು ನಾನು ನೋಡ್ತಾ ಹೋದರೆ, ಸಿನಿಮಾ ಒಂದು 3 ಹಂತದಲ್ಲಿ ಅದು ಜನ್ಮ ತಾಳತ್ತಂತೆ. ಒಂದು ಥ್ರೂ ಇಮ್ಯಾಜಿನೇಷನ್ ಅಂದರೆ ಕಲ್ಪನೆ, ಆಮೇಲೆ ಕಥನ, ಅದಾದಮೇಲೆ ಕ್ಯಾಮ್ರಾ ಮುಖಾಂತರ ನಮಗೆಲ್ಲ ಅದು ಕಾಣಕ್ಕೆ ಸಿಗತ್ತೆ. ಹಾಗಾಗಿ ಒಂದು ಸಿನಿಮಾವನ್ನು ಈ 3 ಎಳೆಗಳು ಬಹಳ ವೆರಿ ನೀಟ್ಲಿ, ಅಥವಾ ಅದಿಲ್ಲದೆ ಸಿನಿಮಾ ಇಲ್ಲ ಅನ್ನೋ ಥರ ಆ 3 ಸಬ್ಜೆಕ್ಟ್ಗಳು ಒಟ್ಟಿಗೆ ಕೆಲಸ ಮಾಡುತ್ತೆ. ಅದರಾಗೆ ಈಗ ನಾವು ಸಿನಿಮಾ ನಡೆದು ಬಂದ ಹಾದಿಯನ್ನು ನೋಡ್ತಾ ಹೋದರೆ, ಸಿನಿಮಾ ಮೊದಲೆಲ್ಲ ಪೌರಾಣಿಕ ಕಥೆಗಳ ಮೂಲಕ ಹೇಳ್ತಾ ಇದ್ವಿ ಸಿನಿಮಾ ಕಥೆಗಳನ್ನು. ಅದಾದಮೇಲೆ ಕೌಟುಂಬಿಕ ಕಥೆಗಳು ಬಂದವು, ನಾಯಕ ಪ್ರಧಾನದ ಕಥೆಗಳು ಬಂದವು, ನಾಯಕಿ ಪ್ರಧಾನ ಕಥೆಗಳು ಬಂದವು. ಇತ್ತೀಚೆಗಿನ ಬೆಳವಣಿಗೆ ಅಂತಂದರೆ ಪ್ರೀತಿ ಪ್ರೇಮದ ಕುರಿತಾಗೂ ತುಂಬ ವ್ಯಾಖ್ಯಾನವಿರುವಂಥ ಕಥೆಗಳು ಬಂದವು. ಅದಾಗಿ ಈಗ ಸದ್ಯದಕ್ಕೆ ನೋಡಬೇಕು ಅಂತಂದರೆ, ಒಂದು ದೇಶ ಎದುರಿಸಬಹುದಂಥ ಸವಾಲುಗಳನ್ನು ಅದು ಹೇಗೆ ನಿಭಾಯಿಸಿತು ಎನ್ನುವುದರ ಕುರಿತಾಗೂ ಕಥೆಗಳು ಬರ್ತಾ ಇದ್ದಾವೆ. ಮತ್ತು ಒಂದಿಷ್ಟು ಇಂಟೆಲೆಕ್ಚುವಲ್ ಥಾಟ್ಸ್, ಅಂದರೆ ಈಗ ಸಿನಿಮಾ ನೋಡಿದ ಮೇಲೆ ಇದು ಈ ರೀತಿ ದೃಶ್ಯಕ್ಕಾಗಿ ಮಾಡಿದ್ರಾ, ಈ ದೃಶ್ಯವನ್ನು ಹೇಳಲಿಕ್ಕೆ ಅದನ್ನು ಅಂದರೆ ಆ ರೀತಿ ಹೇಳಕ್ಕೆ ಈ ಕತೆ ಬಂತ ಅನ್ನೋ ರೀತಿಯಲ್ಲೂ ಎಷ್ಟೋ ಕಥೆಗಳು ಬಂದವು. ಇದನ್ನೆಲ್ಲ ನೋಡೋಕ್ಕೆ ಹೋದರೆ ಒಂದು ಸಿನಿಮಾ ಹಾದಿ ಈ ಥರ ಕಥೆಗಳು ಬರಬೇಕು ಅನ್ನೋ ಉದ್ದೇಶ ಯಾರಿಗಿದೆ, ಇದನ್ನೆಲ್ಲ ಹುಟ್ಟಾಕಿದವ್ರು ಯಾರು ಎಂಬುದನ್ನು, ಕಾರಣಕರ್ತರು ಯಾರು ಅಂತಂದರೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಇದಕ್ಕಾಗಿ ನಾನು ಉತ್ತರ ಕಂಡ್ಕೊಳ್ಳೋಕೆ ಇಲ್ಲಿ ಬಂದಿಲ್ಲ. ಆದರೆ ಅಲ್ಲಿಯ ಸಿನಿಮಾ ಕ್ಷೇತ್ರದ ಒಳಗಿನ ಕೆಲಸಗಳಿರ್ಬೋದು, ಅಥವಾ ಅದಕ್ಕೆ ಪೂರಕವಾದ ಸಾಹಿತ್ಯದ ಕೊಡುಗೆ ಇರ್ಬೋದು, ಇದರ ಕುರಿತಾಗಿ ಮಾತುಕತೆ. ಪೂರ್ಣಿಮಾ ಸುರೇಶ್, ನೀವು ಕವಿತೆ ಸಂಕಲನಗಳನ್ನು ಬರೆದಿದ್ದೀರಾ. ನನಗೆ ಅದರಲ್ಲಿ ಒಂದು ಸಾಲುಗಳು ಇಷ್ಟ ಆದವು. ಜಗವಿದು ಮಾಯೆ ಎನ್ನುವಿಯ ಈ ಸೆಳೆತ ಅರಿವಿಗೆ ಸಿಲುಕದ ಆಧ್ಯಾತ್ಮ. ಅಂದರೆ ನೀವು ಸಿನಿಮಾವನ್ನು ನಿಜ ಜೀವನಕ್ಕೂ ಹೋಲಿಸ್ಕೊಂಡು ಅದಕ್ಕೆ ನಂಟಿದೆ ಅನ್ನೋದನ್ನು ನಂಬೋರು ಅಂತ ಅನಿಸುತ್ತೆ. ಸೊ ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಇರ್ಬೋದು, ಅಥವಾ ಅದನ್ನು ಹೇಗೆ ನೀವು ನೋಡ್ತೀರಾ ಅಂತ ಹೇಳಿ. ನನ್ನ ದೃಷ್ಟಿಯಲ್ಲಿ ಕಲೆಯೇ ಒಂದು ಸೆಳೆತ. ಅದು ಯಾವುದೇ ಇರ್ಬೋದು, ಸಿನಿಮಾ ಇರ್ಬೋದು, ನಮ್ಮ ಬರೆಯುವಂಥ ಸಾಹಿತ್ಯ ಅಕ್ಷರಗಳಿರ್ಬೋದು, ಅಭಿನಯ ಇರ್ಬೋದು, ಮಾತುಗಾರಿಕೆನೂ ಇರ್ಬೋದು, ಎಲ್ಲವೂ ಕೂಡ ಒಂದು ಸೆಳೆತ. ಒಳಗೆ ಏನೋ ಒಂದು ಹಸಿವಿರುತ್ತಲ್ಲ, ಅಗತ್ಯ ಬದುಕಲಿಕ್ಕೆ ಬೇಕಲ್ಲ ಜೀವದ್ರವ್ಯ, ಅದು ಕಲೆ ಅಂತ. ಆ ಕಲೆ ಆಗ ಆ ಸಿನಿಮಾ ಮುಖಾಂತರ ಅದು ಸಿಗ್ತಾ ಹೋಗುತ್ತೆ ಜೀವನ ನಡೆಸುವಾಗ. ಸಿನಿಮಾ ಅಂದ್ರೆ ಜೀವನದೇ ಒಂದು ಭಾಗ. ಅಂದ್ರೆ ನಾವು ಜೀವನದಲ್ಲಿ ಏನು ನೋಡ್ತೀವೋ, ನಾವು ಬದುಕಿನಲ್ಲಿ ನೋಡಿದ ಪಾತ್ರಗಳೇ ಸಿನಿಮಾದಲ್ಲಿ ಬರೋದು. ಬದುಕಿನಲ್ಲಿ ನಾವು ಕಂಡ ಅನುಭವಗಳೇ ಸಿನಿಮಾದಲ್ಲಿ ಕೂಡ ತೋರಿಸಿರೋದು. ಇಲ್ಲಿ ನಾವು ಕಂಡಾಗೆ ಹೇಳಿದ್ರೆ ಅದು ವರದಿಯಾಗಿರುತ್ತೆ. ಅದಕ್ಕೆ ಒಂದಷ್ಟು ಕಲ್ಪನೆಗಳು ಕಲಾತ್ಮಕವಾಗಿ ನಾವು ತಂದಾಗ ಅದು ಕಲೆಯಾಗುತ್ತೆ. ಅದು ಯಾವುದೇ ವಿಧ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು, ಹೆಚ್ಚು ವ್ಯತ್ಯಾಸ ಅಂತ ಅನ್ಸೋದಿಲ್ಲ. ಹಾಗಾಗಿ ಉದ್ದೇಶ ಏನಂದ್ರೆ ಒಂದು ಮನರಂಜನೆ, ಒಂದು ನಮ್ಮನ್ನ ಯಾರು
ಆ ಕವಿ ಇರ್ಬೋದು ಅಥವಾ ಸಿನಿಮಾಕಾರರು ಕಲಾವಿದರು ಇರ್ಬೋದು, ತಮ್ಮನ್ನ ತಾವು ತೆರೆದುಕೊಳ್ಳುವುದು ಉದ್ದೇಶ. ಒಂದು ಮಾಧ್ಯಮ ಅದರಲ್ಲಿ ಅದೊಂದು ಮಾಧ್ಯಮ. ಸಿಗತ್ತೆ. ಹೌದು. ಕವಿತೆಯಲ್ಲಿ ಸಿಕ್ದಾಗೆ ಸಿನಿಮಾದಲ್ಲೂ ಸಿಗತ್ತೆ. ಹಾಗಾಗಿ ಒಂದು ಜೀವನವನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಸಿನಿಮಾದಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು ಅಂತಾನು ಅನ್ಕೋಬಹುದು. ಜೀವನದೇ ಒಂದು ಭಾಗ ಅಲ್ಲಿ ಬರುತ್ತೆ ಅಂತೇಳಿ ನಾನು ಹೇಳ್ದೆ. Okay. ಈಗ ನೀವು ಸಿನಿಮಾ ದಲ್ಲಿ ಅಭಿನಯಿಸಿ ಈಗ ಅದನ್ನ ನಿರ್ದೇಶಿಸುವ ಹಂತದಲ್ಲೂ ನಿರ್ದೇಶಿಸಿದರೆ ಕೂಡ. ಹಾಗಾಗಿ ಈ ಟ್ರಾನ್ಸಿಷನ್ ಅನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಾ? ನಿಮ್ಮ ಜೀವನಕ್ಕೆ ಹತ್ತಿರದ ತರ ನೋಡ್ತಾ ಇದ್ದೀರಾ ಅಥವಾ ಇದು ಜೀವನದ ಹೊರತಾಗಿ ಕಾಣ್ತಾ ಇದೆ ನಿಮ್ಗೇನಾದ್ರೂ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಸೆಷನ್ಗೆ ಕರೆಸಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಕಾನ್ಸೆಪ್ಟ್ ಬಂದು ಕಲ್ಪನೆ, ಕಥನ ಮತ್ತು ಕ್ಯಾಮ್ರಾ. ಸೊ ಈ ಪ್ರಶ್ನೆಗೆ ನಾನು ಹೋಲಿಸ್ಕೋಬೋದಾದ್ರೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ₹1 ಕೂಡ ಖರ್ಚಾಗಲ್ಲ. ನಾನಿಲ್ಲಿ ಕುತ್ಕೊಂಡು ಎಷ್ಟು ದೊಡ್ಡ ಸಿನಿಮಾನಾದ್ರೂ ಏನ್ ಕಥೆನಾದ್ರೂ ಯೋಚನೆ ಮಾಡ್ಬೋದು. ಕಥನಕ್ಕೆ ಬಂದಾಗ ಅದನ್ನ ಇನ್ನೊಬ್ರು ಓದಬೇಕು ಅಂದ್ರೆ ಅದನ್ನ ಒಂದು ಸ್ಕ್ರಿಪ್ಟ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ, ಅದನ್ನ ಪಬ್ಲಿಷ್ ಮಾಡ್ಬೇಕಾಗತ್ತೆ, ಓದುಗರು ಬೇಕಾಗ್ತಾರೆ, ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ಕ್ಯಾಮ್ರಾ ಅಂತ ಬಂದಾಗ ಅದು ಬೇರೆ ಲೆವೆಲ್. ನಾನು ಕಲ್ಪನೆ ಮಾಡ್ಕೊಂಡಿದ ತಕ್ಷಣ ಅದು ಆಗಲ್ಲ. ಕ್ಯಾಮ್ರಾ ತರಬೇಕು ಅಂದ್ರೇನೆ ಒಂದು ಸಿನಿಮಾ ಕ್ಯಾಮ್ರಾಗಳು ಕೋಟ್ಯಾಂತರ ರೂಪಾಯಿ ಬಾಡಿಗೆ ಇರತ್ತೆ. ಕೋಟ್ಯಾಂತರ ರೂಪಾಯಿ ಇರುತ್ತೆ, ಅದನ್ನ ಒಂದಿನಕ್ಕೆ ಬಾಡಿಗೆನ 25,000 ಇರುತ್ತೆ. ಹಾಗಾಗಿ ಅದ್ರ ಹಂತ ಒಂದಕ್ಕೆ ಬೇರೆ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಶ್ನೆಗೆ ಕೇಳಿದಾಗ, ನಾನು ಕತೆ ಬರಿಬೇಕು ಅಂತ ಅಂದ್ಕೊಂಡಾಗ, ನಾನು ಶಾಲೆಯ ದಿನಗಳಿಂದ ನಾನು ಎಲ್ಲಾದ್ರೂ ಒಂದು ಟ್ರಿಪ್ ಹೋಗಿ ಬಂದ್ರೆ ಪ್ರವಾಸ ಕಥನ ಬರೀತಿದ್ದೆ, ಏನಾದರೂ ಅನ್ಸಿದ್ರೆ ಬರೀತಿದ್ದೆ. ಅದು ಪೂರ್ಣ ಪ್ರಮಾಣದ ಕಥೆ ಆಗ್ತಾ ಇರಲಿಲ್ಲ. ಕೋವಿಡ್ ಸಮಯದಲ್ಲಿ ಜೋಗಿ ಸರ್ ಇಲ್ಲೇ ಇದ್ದಾರೆ. ನಾನು ಫಸ್ಟ್ ಟೈಮ್ ಅವ್ರಿಗೆ ಹೇಳಿದೆ, ಸರ್ ಸಣ್ಣ ಕಥೆಗಳು ಬರಿಬೇಕು ಅಂತ ಅನಿಸ್ತಿದೆ ಅಂತ, ಅಂದರೆ ಕಥೆಗಳು ಬರಿಬೇಕು ಅಂತ. ಆಗ ಅವರು ಅವಧಿಗೆ ಬರೀರಿ ಅಂತ ಹೇಳಿದ್ರು. ಹಂಗೆ ಬರಿತಾ ಅಲ್ಲಿ ನಾನು ಏನು ಖರ್ಚು ಮಾಡಿಲ್ಲ ಹಣ. ಅದು ಬರೀವಾಗ ಶುಕ್ರವಾರ ಸಣ್ಣ ಕಥೆಗಳಾಗ್ತಾ ಹೋಯ್ತು. ನೆಕ್ಸ್ಟ್ ಅದು ಕತೆ ಡಬ್ಬಿಯಾಗಿ ಅದನ್ನ ಪಬ್ಲಿಷ್ ಮಾಡಬೇಕು ಅಂದಾಗ ಅದರಲ್ಲಿ ಹಣ ಇದೆಲ್ಲ ಬಂತು. ಬಟ್ ಅವಧಿ ವೆಬ್ಸೈಟಿಗೆ ಒಂದಷ್ಟು ಜನ ಓದುಗರು ಬಂದು ಓದ್ತಿದ್ರಿಂದ ಅದಕ್ಕೆ ಪುಸ್ತಕ ಆಗೋ ಒಂದು ಅದೃಷ್ಟ ಸಿಕ್ತು. ಆಮೇಲೆ ಅದು ಚೆನ್ನಾಗೂ ಆಯ್ತು. ಈ ಸಿನಿಮಾ ಕ್ಯಾಮ್ರಾ ಅಂತ ಬಂದಾಗ, ಈಗ ನಾನು ಇದನ್ನ ಶುರು ಮಾಡಿ 3 ವರ್ಷ ಆಯ್ತು. 2023ರಲ್ಲಿ ನಾನು ಸ್ಕ್ರಿಪ್ಟಿಂಗ್ ಶುರು ಮಾಡಿರೋದು. ಇವಾಗ 2026ಕ್ಕೆ ಬಂದಿದ್ದೀವಿ. ಹೋದ ವರ್ಷದ ಕೊನೆ ಅಷ್ಟೊತ್ತಿಗೆ ನನ್ನ ಚಿತ್ರೀಕರಣ ಮುಗ್ದಿದೆ. ಈ ಕ್ಯಾಮ್ರಾ ಹಂತಕ್ಕೆ ಬಂದಾಗ ಅದು ಬೇರೆ ಆಗತ್ತೆ. ಹಾಗಾಗಿ ಎಷ್ಟೋ ಕಥೆಗಳನ್ನ ಬರಿಬೋದು, ನಮ್ಮ ಮನ್ಸಿಗೆ ಮುಟ್ಟುವಂಥದ್ದು, ನಮಗೆ ತುಂಬ ಹತ್ತಿರವಾಗಿರೋದು ಎಷ್ಟಾದರೂ ಬರಿಬೋದು ಪೇಪರ್ನಲ್ಲಿ. ಅದು ಕ್ಯಾಮ್ರಾ ಹಂತಕ್ಕೆ ತೊಗೊಂಡೋಗೋದು ತುಂಬ ಕಷ್ಟ. ಅದನ್ನು ಪರ್ಸ್ನಲ್ ಆಗಿ ತೊಗೊಳೋಕ್ಕಾಗಲ್ಲ. ಅದನ್ನು ತುಂಬ ಬಿಸ್ನೆಸ್ ಲೆವೆಲ್ನಲ್ಲಿ ನೋಡಬಹುದು. ಅದು ಅದರ ಯೋಚನೆ, ಈ ಕಾನ್ಸೆಪ್ಟ್ ಒನ್ ಲೈನರ್ ಆಗಿ ಮಾತ್ರ ನಮ್ದಾಗ ಉಳಿಯುತ್ತೆ. ಅದು ಕ್ಯಾಮ್ರಾ ಲೆವೆಲ್ಗೆ ಬಂದು ಒಂದು ಸಿನಿಮಾ ಆಗುವ ಹಂತಕ್ಕೆ ಬಂದಾಗ ಅದು ಸಾವಿರಾರು ಜನರ ಆಡಿಯನ್ಸ್ ಅಂತ ಬಂದಾಗ ಲಕ್ಷಾಂತರ ಜನನು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಆಗ ನಿರ್ದೇಶಕನ ವೈಯಕ್ತಿಕ ಯೋಚನೆಗಳು ತುಂಬಾ ಚಿಕ್ಕದಾಗಿ ಹೋಗ್ಬಿಡತ್ತೆ ಆ ಮಟ್ಟಕ್ಕೆ ಬಂದಾಗ ಅಂತ ಅನ್ಸುತ್ತೆ. ಹಾಗಿದ್ರೆ ಅದರಲ್ಲಿ ಅಭಿನಯನೇ ಹೆಚ್ಚಿನ ನಿಮ್ಮತನವನ್ನ ನೀವು ತೋರಿಸ್ಕೊಳ್ಳೋಕ್ಕೆ ಅಭಿನಯನೇ ಮುಖ್ಯ ಅಂತೀರಾ, ಅಥವಾ ನಿರ್ದೇಶನದಲ್ಲೂ ಆ ರೀತಿ ಹೊಸ ರೀತಿಯಲ್ಲಿ ನೋಡುವಂಥದ್ದು ಅವಕಾಶಗಳಿದೆಯಾ? ನಮ್ಮತನ ಅನ್ನೋದು ಏನಕ್ಕೆ ಇಟ್ಕೋಬೇಕು? ನನಗೆ ಅದು ತುಂಬ ಸೆಲ್ಫಿಶ್ ಯೋಚನೆ ಅನ್ಸುತ್ತೆ. ನಾವು ನಮ್ಮತನ ಅಂತ ಅಂದರೆ ಒಂದಷ್ಟು ವ್ಯಾಲ್ಯೂಸ್ ಇಟ್ಕೊಂಡ್ರೆ ಸಾಕು. ಇದು ನಾನೇ ಅಂತ ಅದಕ್ಕೆ ಯಾಕೆ ಸ್ಟಿಕ್ ಆನ್ ಆಗಬೇಕು ಅಂತ ನಂಗೇನು ಅನ್ಸಲ್ಲ. ಹಂಗೆ ಅಂದ್ಕೊಂಡ್ರೆ ನಾವು ಲಿಮಿಟ್ ಆಗಿ ಹೋಗ್ತೀವಿ, ಒಂದಕ್ಕೆ ಸೀಮಿತವಾಗಿ ಹೋಗ್ತೀವಿ ಅನ್ಸುತ್ತೆ. ಎದುರುಗಡೆ ಅವರು ಯಾರೋ ಆಸಕ್ತಿ ಇರೋರು ಸಿಗ್ತಾರೆ, ನಮ್ಗೆ ನಾವು ಅಲ್ಲದೆ ಇರೋದನ್ನ ಪ್ರಯತ್ನ ಮಾಡೋದೇ ನಮಗೆ ಹೊಸ ಹೊಸ ಅನುಭವಗಳನ್ನ ಕೊಡುತ್ತೆ ಅಂತ ಅನ್ಸುತ್ತೆ. ಚಿಕ್ಕ ವಯಸ್ಸಿಂದ ಒಂದು ಕಲ್ತ್ಕೊಂಡ್ ಬಂದಿರ್ತೀವಿ. ನನ್ನ ಪ್ರಕಾರ ನಾನು ನಮ್ಮ ಅಪ್ಪ ಅಮ್ಮ ಬೆಳೆಸಿದ ಹುಡುಗಿಯಾಗಿ ಒಂದು ಡಿಗ್ರಿ ಟೈಮಲ್ಲಿ ಅಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದ ಬುದ್ಧಿ, ಮನೆಯಿಂದ ಕಲ್ತ್ಕೊಂಡ್ಬಂದಿದ್ದು ನನ್ನ ತನ ಇತ್ತು. ಅದಲ್ಲಿಗೆ ಅಷ್ಟೇ. ಅದಷ್ಟು ವಿಚಾರಗಳು ನಾನು ಮುಂದಕ್ಕೆ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಮುಂದೆ ಬರ್ತಾ ನಾನು ಥಿಯೇಟ್ರಲ್ಲಿ ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ, ನಮ್ಮ ಸಿನಿಮಾ ಜಗತ್ತಲ್ಲಿ ಒಂದಷ್ಟು ವಿಷಯಗಳು ಕಲ್ತ್ಕೊಂಡೆ. ಅದು ನನ್ನ ಇನ್ನೂ ಮುಂದಕ್ಕೆ ತೊಗೊಂಡು ಹೋಯ್ತು. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ನನ್ನ ತನ ಅದಿನ್ನೂ ತುಂಬ ಮನೆ ಮಟ್ಟಕ್ಕಿದೆ ಆ ಯೋಚನೆಗಳು. ಸೊ ಥಿಯೇಟ್ರಲ್ಲಿ ಏನೋ ಒಂದು ಕಲ್ತಿರ್ತೀನಿ, ಅದಾದ್ಮೇಲೆ ಸಿನಿಮಾ ರಂಗದಲ್ಲಿ ಇನ್ನೇನೋ ಕಲ್ತಿರ್ತೀನಿ. ಹಾಗಾಗಿ ನನಗೆ ನನ್ನನ್ನು ನಾನು ತುಂಬ ಸೀರಿಯಸ್ ಆಗಿ ತಗೋಬೇಕು ಅಂತ ಅನ್ಸುತ್ತೆ. ಈಗ ಪೂರ್ಣಿಮಾ ಅವರೇ, ನೀವು 25 ವರ್ಷಗಳಿಂದನೂ ಥಿಯೇಟರು, ಸಿನಿಮಾ ಅದರ ಕುರಿತಾಗೆ ನಿಮ್ಮ ಕೆಲಸನ ಮಾಡ್ತಾ ಬಂದಿದ್ದೀರಾ. ಹಾಗಾಗಿ ಇಲ್ಲಿ ನೀವೇನಾದರೂ ಒಂದು ಮಹಿಳಾ ಲೇಖಕಿಯಾಗಿ, ನೀವು ಎಷ್ಟೋ ಬರಹಗಳನ್ನು ಬರೆದಿದ್ದೀರಾ ಕೂಡ, ಮಹಿಳಾ ಲೇಖಕಿಯಾಗಿ
ಇದರಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ, ಅಥವಾ ಅದನ್ನು ನೀವು ಆ ಪ್ರಧಾನ ಲೇಖಕಿಯಾಗಿ ಅಥವಾ ಮಹಿಳಾ ಲೇಖಕಿಯಾಗಿ ನೀವು ಆ ಕ್ಷೇತ್ರದಲ್ಲಿ ಏನನ್ನಾದರೂ ಹೊಸತನ್ನು ಕಂಡಿದ್ದೀರಾ, ಅಥವಾ ಯಾವ್ದಾದ್ರು ಒಂದು ಸನ್ನಿವೇಶ ನಿಮಗೆ ಒಂದು ಸಲೀಸಾಗಿ ಹೋಗಬೇಕಾಗಿತ್ತು ಅದು ಹೋಗಿಲ್ಲ ಅನ್ನೋದೇನಾದರೂ ಅನುಭವಕ್ಕೆ ಬಂದಿದೆಯಾ? ಮೊದಲಿಂದಾಗಿ ನಿಮ್ಮ ಪ್ರಶ್ನೆಯಲ್ಲಿ ಬರುವ 25 ವರ್ಷ ಅನ್ನೋದು 25 ವರ್ಷ ಅಂದರೆ ಒಂದು 2 ಹಂತಗಳು. ನಾನು 25 ವರ್ಷದ ಹಿಂದೆ ಅಭಿನಯಿಸಿದ ಪಾತ್ರ ನಾನು ಅಂತಲ್ಲ, ಯಾವುದೇ ಕಲಾವಿದರು, ಆಗ ಒಬ್ಬ ಮಹಿಳೆಯಾಗಿ ಒಂದು ಸಿನಿಮಾದಲ್ಲಿ ಆಲ್ಕೋಹಾಲ್ ಕುಡಿಯೋದು ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಆಗ ಅದು ನೋಡುಗರಿಗೂ ಸಮಾಜ ಸ್ವೀಕರಿಸುವುದಕ್ಕೂ ಈಗ ಅದೇ ಪಾತ್ರ ಅದೇ ಸನ್ನಿವೇಶ ಬಂದು ಈಗ ಸ್ವೀಕರಿಸುವುದಕ್ಕೂ ವ್ಯತ್ಯಾಸ ಇದೆ. ಈಗ ಸ್ವಲ್ಪ ಮೊದಲಿಗಿಂತ ಸಲೀಸಾಗಿ ಅದನ್ನು ಸ್ವೀಕಾರ ಮಾಡ್ಬೋದು. ಇನ್ನು ಮಹಿಳೆಯಾಗಿ ಅಂದರೆ ಸಹಜವಾಗಿ ಮಹಿಳೆ ಸಿನಿಮಾ ಅಥವಾ ನಾಟಕ ಅಂತಲ್ಲ, ಯಾವುದೇ ಕ್ಷೇತ್ರಕ್ಕೆ ಬಂದರೂ ಕೂಡ ನಮ್ಮದೇ ಆದಂಥ ಸವಾಲುಗಳು ಇದ್ದೇ ಇರುತ್ತೆ ಹೊರಗೆ ಬಂದಾಗ. ಮತ್ತು ಇದು ಕೆಲವೊಂದು ವಿಷಯದಲ್ಲಿ ನೋಡುವಾಗ ನಾನು ಅಂದ್ಕೊಳ್ಳೋದು, ಈ ಮಿತಿಗಳು ನಮಗೆ ಶಕ್ತಿಗಳು ಕೂಡ ಹೌದು ಅಂತ. ಅದನ್ನು ನಾವು ಹೇಗೆ ತಗೊಳ್ತೀವಿ ಅಂತ ಹೇಳಿ. ನನಗೆ ತಿರುಮಲೇಶ್ವರ ಒಂದು ಕವನ ನೆನಪಾಗ್ತದೆ, ರಾಜಮಾರ್ಗದಲ್ಲಿ ಹೋಗೋದು ಮತ್ತು ಕಾಲುದಾರಿಯಲ್ಲಿ ಹೋಗೋದು ಅಂತ. ಅಂದರೆ ರಾಜಮಾರ್ಗದಲ್ಲಿ ಹೋದಾಗ ವೇಗವಾಗಿ ಹೋಗ್ಬೋದು, ಗಮ್ಯ ತಲುಪ್ಬೋದು. ಆದರೆ ಕಾಲುದಾರಿಯಲ್ಲಿ ಹೋದಾಗ ಸಿಗುವಂಥ ಸೌಂದರ್ಯ ಕಷ್ಟ ಇದೆ, ಕಲ್ಲು ಮುಳ್ಳು ಎಲ್ಲ. ಆದರೆ ಅಲ್ಲಿ ಸಿಗುವಂಥ ಆ ಸ್ಪರ್ಶದ ಅನುಭವ ಇರ್ಬೋದು, ಒಂದು ಖುಷಿ ಇದೆಯಲ್ಲ, ತಂಗಾಳಿ ಇರ್ಬೋದು, ಎಲ್ಲವೂ ಕೂಡ ಅದು ಕಾಲ್ದಾರಿಯಲ್ಲಿ ಸಿಗುತ್ತೆ. ನಮ್ಮ ಹೆಣ್ಮಕ್ಕಳ ಹಾದಿ ಕಾಲ್ದಾರಿ ಅಂತ ನಾನು ಅಂದ್ಕೊಳ್ತೇವೆ. ಯಾಕಂದರೆ ಸಮಾಜ ಎಷ್ಟೇ ಬದಲಾವಣೆ ಆಗಿರ್ಬೋದು, ಆದರೆ ಒಂದು ಗಂಡು ಅದು ಬರಹದಲ್ಲಿ ಒಬ್ಬ ಮಹಿಳಾ ಬರಹಗಾರ್ತಿ ಬರೆಯೋದಿರ್ಬೋದು, ಸಿನಿಮಾದಲ್ಲಿ ಒಬ್ಬಳು ಕಲಾವಿದೆ ಅಭಿನಯಿಸಿರ್ಬೋದು. ಗಂಡಿನ ಅಭಿನಯಕ್ಕೂ ಹೆಣ್ಣಿನ ಅಭಿನಯಕ್ಕೂ ವ್ಯತ್ಯಾಸ ಇದೆ, ಅಥವಾ ಗಂಡು ಬರಹಕ್ಕೂ ಹೆಣ್ಣು ಬರಹಕ್ಕೂ ವ್ಯತ್ಯಾಸ ಇದೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಅದು ಜೆನೆಟಿಕ್, ನಮ್ಮ ಇದು ವ್ಯತ್ಯಾಸವೇ. ಇನ್ನೂ ಹೇಳಬೇಕಾದ್ರೆ ನೀವೊಂದು ಪೇರಳೆ ಮತ್ತು ಬಾಳೆಹಣ್ಣನ್ನು ಯಾವುದು ಹೆಚ್ಚು ಒಳ್ಳೆಯದು ಅಂತ ಕೇಳಿದೆ, ಅದಕ್ಕೆ ಅದರದೇ ಆದ ಗುಣ, ಇದಕ್ಕೆ ನಮ್ಮದೇ ಗುಣ ಇರುತ್ತೆ. ನಮಗೆ ನಮ್ಮದೇ ಮಿತಿಯನ್ನು ಮತ್ತು ಸಮಾಜ ಸ್ವೀಕರಿಸುವುದರಲ್ಲಿ ಕೂಡ ವ್ಯತ್ಯಾಸ. ಗಂಡಿನ ನಟನೆಯನ್ನು ಸ್ವೀಕರಿಸುವುದಕ್ಕೂ ಅವನು ಮಾಡುವ ಅಲ್ಲೇ ಚರ್ಯಗಳನ್ನು ಸ್ವೀಕರಿಸಿದಕ್ಕೂ ನಾವು ಮಾಡಿದರೆ ಅದನ್ನು ಸ್ವೀಕಾರ ಮಾಡಿದಕ್ಕೂ ವ್ಯತ್ಯಾಸ ಇದೆ. ಆದರೆ ನಮ್ಗಿರೋದು ಏನು ಅಂದರೆ, ಅವರು ಸ್ವಲ್ಪ ಸೇಫರ್ ಝೋನಲ್ಲಿ ಇರ್ತಾರೆ ಅಂತ ಈ ರಾಜಮಾರ್ಗದಲ್ಲಿ ಇರೋದು. ನಮಗೆ ಸವಾಲು ಬಂದಾಗ ಒಂದು ಪರ್ವತಾರೋಹಿ ಅವನು ಮನೇಲಿ ಕೂತ್ಕೊಂಡು ಆರಾಮದಲ್ಲಿ ಪರವಾಗಿಲ್ಲ ಅಂತ ಎಲ್ಲ ಸುಖ ಇದೆ ಅಂತ ಹೇಳೋದಕ್ಕೂ, ಅದನ್ನು ಪರ್ವತ ಹತ್ತಿದಾಗ ಮೇಲೆ ಹೋದಾಗ ಅವನಿಗೆ ಸಿಗೋ ಖುಷಿಗೂ ಬಹಳ ಇದೆಯಲ್ಲ. ಅಂತಹ ಅನುಭೂತಿ, ಖುಷಿ ಸಿಗುವಂಥ ಅವಕಾಶ ನಮಗೆ ಇದೆ ಅಂತ ಅದನ್ನು ನಾವು ಆ ಮಿತಿಯನ್ನ ಶಕ್ತಿಯನ್ನಾಗಿ ನಾವು ಪರಿವರ್ತಿಸಬೇಕು. ಕಾಲುದಾರಿಯಲ್ಲಿ ಹೋದ್ರೂ ಅದು ಪಡೆಯುವಂತ ಇದೆಯಲ್ಲ, ನಾವು ರಾಜಮಾರ್ಗದಲ್ಲಿ ಹೋಗಬೇಕು ಅಂತ ಆಸೆ ಮಾಡೋದಕ್ಕೂ ಕಾಲುದಾರಿಯಲ್ಲಿ ಹೋದ್ರೆ ಒಂದು ಸಿಗುವಂತ ಅನುಭೂತಿ ಇದೆಯಲ್ಲ, ಸ್ಪರ್ಶ, ಅದೇ ನಾವೆಲ್ಲ ಗಿಡ ಇದನ್ನು ಮುಟ್ತೀವಿ ಅಥವಾ ಏನೋ ಒಂದು ಕಾಲಿಗೆ ತಾಗುತ್ತೆ, ಅದು ಎಲ್ಲವೂ ಕೂಡ ಅನುಭವಗಳು. ಆ ಅನುಭವಗಳನ್ನ ಅನುಭೂತಿ ಮಾಡ್ಕೊಂಡು ನಾವು ತಗೊಳ್ತೀವಿ ನೋಡಿ, ಅದು ನಮ್ಗೆ ಸಿಗುವಂತ ಅವಕಾಶ. ಹಾಗೆ ಕಾಲುದಾರಿ ರಾಜಮಾರ್ಗವಾಗಿಯೂ ಬದಲಾಗಬೇಕು ಅಂತ ಕೇಳುದು ನಾನು. ನಮ್ಗೆ ನಮ್ಮದೇ ಆದಂತ ಅಲ್ಲ, ಬದಲಾಗಬಹುದು, ಆದ್ರೆ ಯಾಕೆ ಕಾಲುದಾರಿ ತಪ್ಪು ಅಂತಲ್ಲ, ಆದ್ರೆ ಅದು ಬದಲಾದ್ರೂ ಅದರದ ಅನುಭವವನ್ನು ಪಡಿಬಹುದಲ್ಲ ಅಂತ, ಅದಕ್ಕೆ ಅವಕಾಶಗಳು ಸಿಗ್ಬೋದಲ್ವಾ? ಸಿಗ್ಬಹುದು. ನಂದೊಂದು ಕವನ ಮೀನ್ ಮನೆ ಅಂತ ಬರ್ತಿದೆ, ಅದರಲ್ಲಿ ಅಕ್ವೇರಿಯಂ ಅಲ್ಲಿ ಇರುವ ಮೀನಿಗೆ ನಮ್ಮನ್ನ ಹೋಲಿಸ್ಕೊಂಡು ಬರ್ದಿತ್ತು. ಅಂದ್ರೆ ನಮ್ಮನ್ನ ನೀವು ಬಯಸುವುದೇ ಹೇಗೆ, ಮೀನ್ ಮನೆಯಲ್ಲಿರುವ ಮೀನಿನ ಹಾಗೆ, ಆದ್ರೆ ನಾವು ಇಲ್ಲೇ ಈಜಬಲ್ಲೆವು ಮತ್ತು ಬದುಕನ್ನ ಕಟ್ಟಿಕೊಳ್ಳಬಲ್ಲೆವು ಅಂತ. ಅವರಿಗೆ ಅದು ಸಾಧ್ಯ ಆಗುದಿಲ್ಲ ಅಂತ ನಾನು ಹೇಳ್ತೇನೆ. ಅದರಿಂದಾಗಿ ಒಬ್ಬ ಮಹಿಳೆಯಾಗಿ ಮತ್ತು ಕಲಾವಿದೆಯಾಗಿ ಈ ಕೆಲವು ನಮಗೆ ಕಟ್ಟಿಕೊಟ್ಟ ಗೋಡೆಗಳು ಕೂಡ ನಾವು ಅದನ್ನು ಅವಕಾಶಗಳಾಗಿ, ಮತ್ತೆ ನಮ್ಗದು ಸಿಕ್ಕಿ ದೊಡ್ಡ ಅವಕಾಶ, ಅದನ್ನು ನಾವು ಬೇರೆ ರೀತಿಯಲ್ಲಿ ಶಕ್ತಿಯಾಗಿ ಪರಿವರ್ತಿಸಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಖಂಡಿತ. ಈಗ ನೀವು ಪಾತ್ರದ ಅಭಿನಯದಲ್ಲಿ ತೊಡಗಿಸಿಕೊಂಡು ಈಗ ನಿರ್ದೇಶನಕ್ಕೆ ಬಂದಿರೋದು, ಆ ತುಡಿತದ ಹಿಂದಿನ ಕಾರಣ ಏನು? ಕಲಿಬೇಕು, ಬೆಳಿಬೇಕು ಅಂತ. ನನಗೆ ಈ ನಟನೆ ಶುರು ಮಾಡಿದಾಗ ನಾನು ಯಾವುದೇ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರು ಸಿನಿಮಾ ಇದು ಯಾವುದ್ರಲ್ಲೂ ಇರಲಿಲ್ಲ. ನನಗೆ ನಿರ್ದೇಶಕ ಅಂತ ಒಬ್ಬ ಇರ್ತಾನೆ ಅಥವಾ ಇರ್ತಾಳೆ ಯಾರಾದರೂ, ಅವ್ರು ಹೇಳಿದ್ದನ್ನಷ್ಟೇ ನಾವು ಮಾಡೋದು ನಟನೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೂ ಏನು ಸ್ಕೂಲು ಕಾಲೇಜಲ್ಲೆಲ್ಲ ಏನಾರು ಅನಿಸುವಾಗ ಯಾರು ಆ್ಯಕ್ಟ್ ಮಾಡ್ತಾರೋ ಅವರು ಒಪಿನಿಯನ್ಸ್ ಹೇಳ್ಬೋದಿತ್ತು, ಅವರು ಡೈಲಾಗ್ಸ್ ಬರಿಬೋದಿತ್ತು. ಈ ಒಂದು ಯೋಚನೆಯಲ್ಲಿ ನಾನು ಶುರು ಮಾಡಿದ್ದು. ಆದರೆ ಅದು ಒಂಥರ ನನಗೆ ಡಿಸಪಾಯಿಂಟ್ ಆಯಿತು. ನನ್ನ ಒಪಿನಿಯನ್ಸ್ನ ಯಾರೂ ತಗೋತಾ ಇಲ್ಲ, ಇಲ್ಲಿ ಹೇಳಿದಷ್ಟೇ ಮಾಡಿ ಅಂತಾರೆ. ಅಂದರೆ ನಂದೊಂದು ಜರ್ನಿ ಇದೆ ಟೆಲಿವಿಷನಲ್ಲಿ.
ಮತ್ತು ನಂದು 5 ಸಿನಿಮಾಗಳು ಬಿಡುಗಡೆ ಆಗಿದೆ. ಇದಿಷ್ಟರಲ್ಲೂ ಕೂಡ ಕೆಲವು ಜಾಗಗಳಲ್ಲಿ ಮಾತ್ರ ನಾನು ಒಪಿನಿಯನ್ಗಳನ್ನ ತಗೊಂಡಿದ್ದಂತಹ ಸಂದರ್ಭಗಳು. ಸೊ ಅವಾಗ ನನಗೆ ತುಂಬ ಲಿಮಿಟೆಡ್ ಅಂತ ಅನಿಸ್ತು ನನ್ನ ಅವಕಾಶ ಆ್ಯಕ್ಟಿಂಗ್ನಲ್ಲಿ. ಅಂದರೆ ನಾನು ಹೇಳಿದ್ದೆಲ್ಲ ಸರಿ ಅಂತ ಅಲ್ಲ, ಆದರೆ ಕೇಳುವ ಮನಸ್ಥಿತಿ ಕೂಡ ನನಗೆ ಸಿಕ್ಕಿರಲಿಲ್ಲ ಕೆಲವೊಂದು ಕಡೆ, ಮೋಸ್ಟ್ ಆಫ್ ದ ಟೈಮ್ಸ್ ಅನ್ಬೋದು. ಫಸ್ಟ್ ಕೇಳೋದಕ್ಕೆ ನಾವು ಆ ಪವರ್ನ ಬೆಳೆಸ್ಕೋಬೇಕು. ಸುಮ್ಮನೆ ಬಂದು ಹೇಳಿದ್ರೆ ಪ್ರತಿಯೊಬ್ಬರು ಸಿನಿಮಾ ನೋಡಿದವ್ರು ಒಂದು ಒಪಿನಿಯನ್ ಹೇಳ್ತಾರೆ. ಒಪಿನಿಯನ್ ತಗೋಬೇಕು ಅಂದರೆ ಅದಕ್ಕೆ ಒಂದು ಶಕ್ತಿ ಬೆಳೆಸ್ಕೋಬೇಕು ಅಂತ ಬರವಣಿಗೆ ಶುರು ಮಾಡಿದ್ದು ನಾನು ಕೋವಿಡ್ ಟೈಮಲ್ಲಿ. ಅದು ಬರಿತಾ ಒಂದಷ್ಟು ಜನಕ್ಕೆ ನನ್ನ ಕತೆ ಬರೀಬಹುದು ಅಂತ ಅನ್ಸೋಕ್ಕೆ ಶುರುವಾದಾಗ ನನ್ನೊಳಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಯಿತು. ನನಗೆ ಕತೆ ಬಗ್ಗೆ ಅಥವಾ ನಾವು ಮಾಡ್ತಾ ಇರುವಂಥ ಒಂದು ಆರ್ಟ್ ಏನು ಕ್ರಾಫ್ಟ್ ಇದೆ ಅದ್ರ ಬಗ್ಗೆ ನಾನು ಹೇಳೋದನ್ನು, ಆಗ ನಾನು ಏನಾದರೂ ಹೇಳಿದ್ರೆ ಎಲ್ಲರೂ ನನ್ನ ನೋಡೋ ರೀತಿ ಬದಲಾಗ್ತಾ ಹೋಯಿತು. ಆಮೇಲೆ ನಾನು ಸ್ಕ್ರೀನ್ ರೈಟರ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾಗಳಿಗೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಗುರು ಶಿಷ್ಯರು, ಕಾಟೇರ ಸಿನಿಮಾಗಳಿಗೆ ನಾನು ಗೋಸ್ಟ್ ರೈಟರ್ ಆಗಿ ವರ್ಕ್ ಮಾಡಿದೆ. ಇದು ಮಾಡ್ತಾ ನನಗೆ ಅನ್ನಿಸ್ತು, ಇಲ್ಲ ನನಗೆ ಆ್ಯಕ್ಟಿಂಗ್ ಓಕೆ, ಅದು ಮಾಡೋಣ ಒಳ್ಳೊಳ್ಳೆ ಪಾತ್ರ ಬಂದಾಗ. ನಾನು ಪ್ರತಿದಿನ ಮಾಡುವಂಥ ಕೆಲಸ ಅಥವಾ ಪ್ರತಿದಿನ ಕಲಿಯೋ ಕೆಲಸ ಇದಾಗಬೇಕು ಅಂತ. ಆ್ಯಕ್ಟ್ರ್ ಆಗಿ ನಮ್ಗೆ ಪ್ರತಿದಿನ ಕೆಲಸ ಇರೋದಿಲ್ಲ. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ರೆ ಅವ್ರು ಕರೆದಿದ್ದ ದಿವಸ ಅಷ್ಟೇ ಇರುತ್ತೆ, ಮತ್ತು ಅವ್ರು ಶಾರ್ಟ್ ಕರೆದಾಗ ಮಾತ್ರ ಇರುತ್ತೆ. ಅದ್ರ ಮಧ್ಯೆ ತುಂಬ ಸಮಯ ಇರುತ್ತೆ. ನಾನು ಐ ಥಿಂಕ್ ತುಂಬ ಕಾನ್ಫಿಡೆಂಟಾಗಿ ಹೇಳ್ಬೋದು, ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅತಿ ಕಮ್ಮಿ ಕೆಲಸ ಇರೋದು ಅಂದರೆ ಅದು ನಟರಿಗೆ. ಸೆಟ್ಟಲ್ಲಿ ಪ್ರತಿಯೊಬ್ಬರು ಎಂಗೇಜ್ಡ್ ಆಗಿರ್ತಾರೆ. ಪ್ರತಿಯೊಬ್ಬರು ಊಟ ಬಡಿಸೋರಿಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಆರ್ಟ್ ಅವರು ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಸುಮ್ಮನೆ ಅವ್ರಿಗೆ ಶಾರ್ಟಿಗೆ ಬಂದಾಗ ಕರೆದು ವಾಪಸ್ ಹೋಗಿ ಅದ್ರ ಮಧ್ಯೆ ಅವ್ರಿಗೆ ಫುಲ್ ಟೈಮ್ ಇರುತ್ತೆ. ಆ್ಯಕ್ಟ್ರಿಗೆ ಮಾತ್ರ ಲೀಸ್ಟ್ ಕೆಲಸ. ಬಟ್ ಅಫ್ಕೋರ್ಸ್ ಅವ್ರದ್ದೇ ಒಂದು ತಯಾರಿಗಳಿರುತ್ತೆ, ಅದೆಲ್ಲ ಇರುತ್ತೆ. ಐಡೆಂಟಿಟಿ ಆಲ್ಸೋ ಬೇರೆ ಅಲ್ಲ, ಆ್ಯಕ್ಚುಲಿ ಐಡೆಂಟಿಟಿ ಬೇರೆ ಆಗಿರುತ್ತೆ ಈಗ. ಹಾಂ, ಅಂದರೆ ಅವ್ರದ್ದು ಬೇರೆ ಥರ ಚಾಲೆಂಜಸ್. ಇವಾಗ ಆ್ಯಕ್ಟರ್ಸ್ದು ಬೇರೆ ಥರ ಚಾಲೆಂಜ್. ಸಮಾಜದಲ್ಲಿ ಅವ್ರನ್ನ ನೋಡೋ ದೃಷ್ಟಿ ಇರಬಹುದು, ಅದನ್ನು ಇಮೇಜ್ ಮೇಂಟೈನ್ ಮಾಡ್ಬೋದು, ಅದು ಬೇರೆ ಥರ ಚಾಲೆಂಜಸ್. ಬಟ್ ಲಿಟ್ರಲಿ ಕೆಲಸ ಮಾಡೋದು ಅಂತ ಬಂದಾಗ ಸೆಟ್ಟಲ್ಲಿ ಅತಿ ಕಡಿಮೆ ಕೆಲಸ ನಟರದ್ದಿರುತ್ತೆ. ಸೊ ನನಗೂ ಆ ಥರದ್ದು ಕಡಿಮೆ ಕೆಲಸ ಇದ್ದಾಗ ಕೂತು ನಾನು ಈ ದೃಶ್ಯಗಳನ್ನ ಬರೆಯೋದು ಹೇಗೆ, ಇದು ಹೇಗೆ ಆಗತ್ತೆ, ಇದು ಹೇಗೆ ಮಾಡಿದ್ರೆ ಒಳ್ಳೆ ದೃಶ್ಯ ಆಗುತ್ತೆ, ಏನು ಮಾಡಿದ್ರೆ ಕೆಟ್ಟ ದೃಶ್ಯ ಆಗುತ್ತೆ, ಪೇಪರ್ ಟು ಸ್ಕ್ರೀನ್ ಅದು ಏನೇನು ಜರ್ನಿ ಇರುತ್ತೆ. ಸೊ ಇದನ್ನು ಅನಲೈಸ್ ಮಾಡ್ಕೊಂಡು ಹೋದೆ. ಮಾಡಿ ಅದು ಒಂದು ಹುಚ್ಚುತನ ಬಂದು ಯೋಗರಾಜ್ ಭಟ್ರು ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡುವಾಗ ನೀವು ಡೈರೆಕ್ಟ್ ಮಾಡ್ರಿ ಅಂದರು. ಅದನ್ನೇ ಹೊಟ್ಟಲ್ಲಿ ಇಟ್ಕೊಂಡು ಕೊನೆಗೆ ಅದನ್ನು ಸತತವಾಗಿ ಬಿಡದೆ ಇಲ್ಲಿವರೆಗೂ ಬಂದಿದೆ. ನೀವೀಗ ನಿರ್ದೇಶನ ಮಾಡುವಾಗ ಚೌಕಟ್ಟು ಮೀರಿ, ಈಗ ನೀವು ಹೇಳಿದ್ರಲ್ಲ ಒಪಿನಿಯನ್ ಯಾರು ಕೇಳಕ್ಕೂ ಅಂದರೆ ಸಿಗ್ತಾ ಇಲ್ಲ ಅವಕಾಶನೂ, ಈಗ ಇದರಲ್ಲಿ ನೀವೊಂದು ಚೌಕಟ್ಟು ಹಾಕೊಂಡು ಕೆಲಸ ಮಾಡಿದ್ದೀರಾ ಅಥವಾ ನಿಮ್ಮ ಕಲ್ಪನೆಗೂ ಮೀರಿ ನಿರ್ದೇಶನದಲ್ಲಿ ನೀವು ಅದೇನಾದರೂ ಕಂಡುಕೊಂಡಿದ್ದೀರಾ? ಚೌಕಟ್ಟು ಅಂದರೆ ನೀವು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಈಗ ಅದೇ ಒಪಿನಿಯನ್ ಹೇಳಕ್ಕೆ, ಈಗ ನೀವು ಈಗ ಸಪೋಸ್ ಈಗ ನೀವು ನಿರ್ದೇಶನ ಮಾಡ್ತಿರುವಾಗಲೇ ನಿಮ್ಗೆ ಏನಾದರೂ ಚೌಕಟ್ಟು ಬೇಕಾಗತ್ತಾ ಅಥವಾ ಅದಿಲ್ಲದೇನೂ? ಕಥೆನೇ ಚೌಕಟ್ಟು ಅನ್ಸುತ್ತೆ. ಕತೆಗೆ ಏನು ಬೇಕೋ ಅದೇ ಚೌಕಟ್ಟು. ಈ ಕತೆಗೆ, ಈಗ ನನ್ನ ಕತೆ ಒಂದು ಫ್ಯಾಮಿಲಿ ಸ್ಟೋರಿ ಆದರೆ ಅದಕ್ಕೆ ಯಾವುದೋ ಫೈಟ್ ಅಗತ್ಯ ಇಲ್ಲ, ಅದೇ ಚೌಕಟ್ಟು. ಇವಾಗ ನನ್ನ ಕಥೆನಲ್ಲಿ ಎಮೋಷನ್ಸ್ ಮುಖ್ಯ ಆದರೆ ಯಾವುದೋ ಫಾರಿನಲ್ಲಿ ಹೋಗಿ ಸಿನಿಮಾ ಶೂಟ್ ಮಾಡೋದು ಅಗತ್ಯ ಇಲ್ಲ. ಸೊ ಅದೇ ದ ಸ್ಟೋರಿ ವಿಲ್ ಡ್ರೈವ್ ವಾಟ್ ಇಟ್ ರಿಕ್ವೈರ್ಸ್ ಅಂತ ಅನ್ಸುತ್ತೆ. ಮತ್ತು ನಾನು ವರ್ಕ್ ಮಾಡ್ತಿರೋ ಅಟ್ಮಾಸ್ಫಿಯರ್ ಹೇಗಿದೆ ಅಂತಂದರೆ, ನಾನು ಎಲ್ಲರೂ ಪರಿಚಯದವರು. ನಂದೊಂದು ಟೀಮ್ ಅಂತ, ಇದೇನು ಪ್ರೊಡ್ಯೂಸರ್ ಬೇರೆ ಇವ್ರು ಬೇರೆ ಅಂತಲ್ಲ. ನಾನು ಇರೋ ಏರಿಯಾದಲ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮನೆಯಲ್ಲಿ ಕೇಳಿ ಬಾರೋ ಸ್ಟೀಲ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇರೋಂಥ ಸಿನಿಮಾ. ಹಾಗಾಗಿ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಸೆಟ್ಟಲ್ಲಿ ಏನಾಗುತ್ತೆ ಅನ್ನೋದು ಮೊದಲೇ ಗೊತ್ತು. ನಾನು ಬಂದ್ಬಿಟ್ಟು ಕ್ಯಾಪ್ಟನ್ ಆಫ್ ದ ಶಿಪ್ ಇದನ್ನು ಮಾಡು ಅಂತ ಆ ಯೋಚನೆ ಇಲ್ಲ. ಎವ್ರಿಬಡಿ ನೋಸ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ. ಹಿಂದಿನ ಮುಂಚೆನೇ 3 ತಿಂಗಳು 6 ತಿಂಗಳು ಮುಂಚೆ ಅದು ಡಿಸ್ಕಸ್ ಆಗಿರತ್ತೆ. ಅವತ್ತಿನ ದಿವಸ ನಾವೆಲ್ಲರೂ ಅದನ್ನು ಕೊಡೋಕ್ಕೆ ಅಂದರೆ ಈಗ ಒಂದು ಥಿಯೇಟರಲ್ಲಿ ಹೆಂಗೆ ನಾವು ನಾಟಕ ಮಾಡೋಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಅವತ್ತು ಏನು ಮಾಡಬೇಕು ಅಂತ ಗೊತ್ತಿದೆ ಅಂತಾರೋ, ಆಲ್ಮೋಸ್ಟ್ ಅದೇ ರೀತಿಯಲ್ಲೇ ಮಾಡ್ತಾ ಇರೋಂಥ ಸಿನಿಮಾ. ಹಾಗಾಗಿ ನನಗೆ ಇಲ್ಲಿ ಯಾವುದೇ ರೀತಿಯ ಕಟ್ಟುಪಾಡುಗಳಾಗಲಿ ಕಾಂಪ್ರಮೈಸ್ ಆಗಲಿ ಆ ಥರದ್ದೇನೂ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ. ಓಕೆ, ಸಿನ್ಸ್ ಇಟ್ಸ್ ಯುವರ್ ಓನ್ ಟೀಮ್ ಯು ಆರ್ ವರ್ಕಿಂಗ್. ಹೌದು. ಓಕೆ, ನೀವು ಕಡಲ ತಡಿಯ ಕುಡಿ, ಹಾಗಾಗಿ ನಾನು ನಿಮ್ಮ ಕವಿತೆಯಲ್ಲಿರ್ಬೋದು ಅಥವಾ ನೀವು ಬರೆದಿರೋಂಥ ಬರಹಗಳೆಲ್ಲ ಕಡಲಿಗೆ ಹೋಲಿಸೇ ತುಂಬ ಬರೆದಿದ್ದೀರಾ.
ಹಾಗಾಗಿ ಕಡಲು ನಿಮ್ಮ ಪ್ರಕಾರ ಏನು, ಅಥವಾ ಕಡಲಿನಾಚೆ ನೀವೇನೇನು ನೋಡಕ್ ಬಯಸ್ತೀರಾ? ಕಡಲು ನನ್ನ ಕವನಗಳಲ್ಲಿ ಬಂದಿರ್ಬೋದು. ಅದು ಯಾಕೆ ಅಂದರೆ ನಾನಿರೋದೇ ಕಡಲ ದಡಿಯಲ್ಲಿ. ನಮ್ಮ ಅನುಭವಕ್ಕೆ ಏನು ಸಿಗುತ್ತೆ ಅದರಲ್ಲಿ ನಮಗೆ ಹೊಸತು ಸಿಗುತ್ತೆ ಅಲ್ವಾ. ಆ ಕಡಲು ಇರ್ಬೋದು, ಅದರ ಬೋರ್ಗರೆತ ಇರ್ಬೋದು, ಅದರ ಅನಂತತೆ ಇರ್ಬೋದು, ಅದರ ಎದುರು ನಾವು ಹೋಗಿ ಏನೂ ಕಾಣದ ಮಗುವಿನ ಥರ ನಾವು ಅದರ ಎದುರು ನಿಲ್ಲೋದಿರ್ಬೋದು, ಅಥವಾ ಅದರಲ್ಲಿ ನಾವು ಮುತ್ತು ರತ್ನಗಳನ್ನು ಅಥವಾ ಪ್ರಯಾಣಿಕರ ಥರ ಹೋಗಿ ನಿಲ್ಲೋದಿರ್ಬೋದು. ಎಲ್ಲವೂ ಕೂಡ ಆ ಕಡಲಿನ ಅನಂತತೆ ಮತ್ತು ನಮ್ಮ ಭಾವನೆಗಳು ಎಲ್ಲವೂ ನನಗೆ ಒಂದೇ ಥರ ಅನಿಸುತ್ತೆ. ಅಥವಾ ಗಂಡಿನ ನಡವಳಿಕೆಗಳು ಇರ್ಬೋದು. ಈ ರೀತಿ ನಮ್ಮ ಬದುಕಿನಲ್ಲಿ ಬರುವಂತಹ ಪ್ರಸಂಗಗಳು ಅಥವಾ ವ್ಯಕ್ತಿಗಳು, ವ್ಯಕ್ತಿತ್ವಗಳು, ಗುಣಗಳು, ಇದಕ್ಕೆ ನನಗೆ ಸಂವಾದಿಯಾಗಿ ಮೊದಲು ಕಾಣೋದು ಸಾಗರ. ಯಾಕಂದ್ರೆ ಬಹಳ ಹತ್ತಿರದಲ್ಲಿದೆ. ನಮಗೆ ಹತ್ತಿರದಲ್ಲಿ ಏನು ಸಿಗ್ತದೆ ಅದನ್ನು ನಾವು ಮೊದಲು ಆರಿಸಿಕೊಳ್ತೇವೆ. ಈ ನಿಟ್ಟಿನಲ್ಲಿ ನನ್ನ ಕವಿತೆಗಳಲ್ಲಿ ಸಮುದ್ರ ಹೆಚ್ಚು ಬೋರ್ಗರಿಯಬಹುದು ಅಂತ ಅನಿಸುತ್ತೆ. ಅದು ಸುಂದರವಾಗಿ ಕೇಳಿದೆ ಕೂಡ. ಆದ್ರೆ ಕಡಲಿನ ಆಚೆಗೂ ನೀವೇನಾದ್ರೂ ನೋಡಕ್ ಬಯಸ್ತಿದ್ದೀರಾ, ಅಥವಾ ಏನಾದ್ರೂ ನಿಮ್ಗೆ ಅದನ್ನ ಆರಿಸ್ಕೋಬೇಕು ಅಂತ ಏನಾದ್ರು ಅನ್ಸಿದ್ಯಾ? ಕಡಲಿನ ಬಳಿಗೆ ಬಂದಾಗ ಎಲ್ರೂ ಕೂಡ ಯಾಚಕರೇ ಅಂತ ಅನಿಸುತ್ತೆ. ಯಾಕಂದ್ರೆ ಅದು ಅನಂತ. ಅದರಿಂದಾಗಿ ಕಡಲಿನ ಆಚೆ ಏನು ಈ ರೀತಿಯ ಕಲ್ಪನೆ ನನಗೆ ಹೋಗಿಲ್ಲ. ನನ್ನ ನಿಮ್ಮ ಈ ಕಲ್ಪನೆ ಕಥನ ಇದೆಯಲ್ಲ, ಸಮುದ್ರ ದಡದಲ್ಲೇ ಇದೆ. ಅದ್ರ ದೃಷ್ಟಿ ದೂರದಲ್ಲೇ ಇದೆ, ಅದ್ರ ಆಚೆ ಏನಿದೆ ಅನ್ನೋದು ಕಲ್ಪನೆಗೂ ಬಂದಿಲ್ಲ ನಿಮ್ಗೆ. ನಾನು ಕಲ್ಪಿಸುವ ಕಲ್ಪನೆಗಳಿಗೆ, ನನ್ನ ಒಳಗಿನ ಭಾವಗಳಿಗೆ ಮೂರ್ತ ರೂಪವಾಗಿ ನನಗೆ ಕಡಲು ಸಿಕ್ಕಿರ್ಬೋದು. ಈಗ ನೀವು ಕಥೆಗಳನ್ನ ನಿರ್ದೇಶನ ಮಾಡುವಾಗ, ಕಥೆಯನ್ನು ಆರಿಸುವಾಗ ಏನಾದರೂ ಒಂದು ಕೋಶಂಟನ್ನು ನೀವು ಆರಿಸ್ಬೇಕು ಅಂತ ಅನ್ಕೋತೀರಾ, ಅಥವಾ ಇದಿಷ್ಟು ಕೋಶನ್ಸ್ ಇದ್ರಷ್ಟೇ ಒಂದು ಸಿನಿಮಾ ಚೆನ್ನಾಗಿ ಕಾಣುತ್ತೆ ಅನ್ನೋದೇನಾದರೂ ನಿಮ್ಮ ಕಲ್ಪನೆಯಲ್ಲಿದೆಯಾ? ನಾನು ಹೆಚ್ಚು ಸಿನಿಮಾಗಳನ್ನ ಮಾಡಿಲ್ಲ, ಈಗ ಒಂದೇ ಮೊದಲನೇ. ಹೌದು. ಈ ಕಥೆ ಬಗ್ಗೆ ಅಷ್ಟೇ ಹೇಳಬಹುದು. ಈ ಕಥೆ ನನಗೆ ತಗೊಳ್ಬೇಕಾದ್ರೆ ಅನ್ಸಿದ್ದು, ಒಂದು ವಿಚಾರ ಇದೆಯಾ ಇದರಲ್ಲಿ, ಕಥೆಯ ಹೊರತಾಗಿ ಒಂದು ವಿಚಾರ ಇದೆಯಾ ಮೊದಲನೇದು. ಎರಡನೇದು, ಆ ವಿಚಾರ ಇವತ್ತು ಜನಕ್ಕೆ ಬೇಕಾ, ಮತ್ತು ಇದೆಲ್ಲ ಇದ್ದು ಕೂಡ ಇದನ್ನ ಎಂಟರ್ಟೈನಿಂಗ್ ಆಗಿ ಹೇಳೋಕ್ ಸಾಧ್ಯನಾ, ಇಷ್ಟೇ ನಾನು ಯೋಚನೆ ಮಾಡಿದ್ದು ಸಿನಿಮಾ ಅಂತ ಬಂದಾಗ. ಬಟ್ ಮುಂದೆ ಬರೆಯುವಾಗ ಅಥವಾ ನಾನು ಹಿಂದೆ ಬರೀತಿದ್ದಾಗ ಇದಕ್ಕೆ ಪುಸ್ತಕಕ್ಕೆ, ಆಗ ಹೆಚ್ಚು ಯೋಚನೆನೇ ಇಲ್ಲ ನನಗೆ. ಇದನ್ನ ಈ ಯೋಚನೆನ ಕಂಪ್ಲೀಟ್ ಮಾಡಬಲ್ಲೆ ಅಂತ ಒಂದು ಹುರುಪಿದ್ರೆ ಆ ಕಥೆನ ಬರೀತಾ ಇದ್ದೆ ಅಷ್ಟೆ. ಕೆಲವೊಂದು ಯೋಚನೆಗಳು ಕಥೆ ಆಗೋದೇ ಇಲ್ಲ, ಅನ್ಸಿರತ್ತೆ ಇದನ್ನ ಮಾಡ್ಬಿಡ್ಬೋದು, ಒಂದು ಫುಲ್ ಸ್ಟೋರಿ ಬರ್ಬಿಡ್ಬೋದು ಅಂತ. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಮಧ್ಯಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ, ಅಥವಾ ಬರೆಯೋಕ್ಕೆ ಮೂಡಿರಲ್ಲ ಹಾಗೆ. ಸೊ ಅಷ್ಟೊಂದು ನಾನು ತುಂಬಾ ಯೋಚನೆ ಮಾಡಿಲ್ಲ ಪುಸ್ತಕಗಳ ಕತೆ ಬರೆಯುವಾಗ. ಮುಂದೆನೂ ಮೋಸ್ಟ್ಲಿ ಮುಂದೆ ಬರೆಯುವಾಗ ಒಂದಷ್ಟು ರಿಸರ್ಚ್ ಸ್ಟಡಿ ಮಾಡಬೇಕು ಅಂತಿದೆ, ಬಿಟ್ರೆ ಕಥಾ ವಸ್ತು ತಗೊಳ್ಳುವಾಗ ಒಂದ್ಸಲ ಫ್ರೀಸ್ ಆಗ್ಬಿಟ್ರೆ ಮತ್ತೇನು ಹೆಚ್ಚಿಗೆ ಯೋಚನೆ ಮಾಡಬಾರ್ದು ಅನ್ಸುತ್ತೆ. ಅಲ್ಲ, ನೀವು ಕತೆ ಹೊರತಾಗೂ ಒಂದಿಷ್ಟು ವಿಚಾರಗಳಿರುತ್ತೆ ಅಂತಂದ್ರಿ. ಆ ವಿಚಾರಗಳು ಸಾಮಾಜಿಕವಾಗಿ ಕುರಿತಾಗಿದ್ದ, ಅಥವಾ ಜೀವನ ಮೌಲ್ಯಗಳ ಕುರಿತಾಗಿದ್ದ, ಅಥವಾ ಯಾವ ರೀತಿಯ ವಿಚಾರಗಳು ಅನ್ನ ಹೇಳಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ? ನನಗೇನನ್ಸತ್ತೆ, ಯಾರೇ ಯಾವುದೇ ವಿಚಾರ ತರುವಾಗ ಅದು ಆ ವಿಚಾರ ಅವ್ರ ಒಳಗಡೆ ಎಲ್ಲೋ ಒಂದ್ ಕಡೆ ಟ್ರಿಗರ್ ಮಾಡಿದ್ರೆ ಅದನ್ನ ತುಂಬಾ ಪರ್ಸನಲ್ ಆಗಿ ಹೇಳ್ಬೋದು ಅಂತ. ಸೊ ಇವಾಗ ನನ್ನ ಸಿನಿಮಾ ರಿಲೀಸ್ ಆಗದೆ ಇರೋದ್ರಿಂದ ನಾನು ಹೆಚ್ಚು ಹೇಳಕ್ ಸಾಧ್ಯ ಇಲ್ಲ. ಬಟ್ ನನ್ನ ಸಿನಿಮಾದಲ್ಲಿ ಇರುವಂಥ ಎಷ್ಟೋ ವಿಚಾರಗಳು ನನಗೆ ಟ್ರಿಗರ್ ಆಗಿರೋವಂಥದ್ದು, ಅದನ್ನ ನಾನು ನಂದೇ ಆದ ರೀತಿನಲ್ಲಿ ಹೇಳೋಕ್ ಸಾಧ್ಯ ಇದೆ. ಉದಾಹರಣೆಗೆ ಕತೆ ಡಬ್ಬಿಯ ಉದಾಹರಣೆ ತಗೊಳ್ತೀನಿ. ಅದರಲ್ಲಿ ವೀಕೆಂಡ್ ಸ್ವಯಂವರ ಅಂತ ಒಂದು ಕತೆ ಇದೆ. ಅದರಲ್ಲಿ ಮಹಿಳೆಯ ಒಂದು ತೊಳಲಾಟ, ಮನೆಯಲ್ಲಿ ಒಂದು ಹುಡುಗನ್ ನೋಡಕ್ ಹೋಗಿರ್ತಾರೆ, ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಸೆಟಲ್ ಆಗಿರೋರ್ನ ಮದ್ವೆ ಆಗ್ಬೇಕಾ, ಅಥವಾ ನಾನು ಒಂದು ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರೋನ್ನ ನಾನು ಇಷ್ಟಪಡ್ಬೇಕಾ ಅನ್ನೋದು. ಎಲ್ಲ ಒಂದ್ ಕಡೆ ನನ್ನ ಲೈಫಲ್ಲಿ ಬಂದಂತ ಚಾಲೆಂಜ್ ಕೂಡ. ನಮ್ಮ ಮನೆಯಲ್ಲೂ ಮದ್ವೆ ಮಾಡ್ಕೋ ಅಂತ ಹೇಳೋದು. ಸೊ ಆಗ ಬಂದಂತ ಕತೆ ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಕಾಣುತ್ತೆ. ಅದನ್ನ ನಾವು ಯಾವುದೇ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿರಲ್ಲ, ಯಾವುದೋ ಕತೆ ಓದಿ, ನಮ್ಮದೇ ಆಗಿರೋದ್ರಿಂದ ಅದ್ರೊಳಗೆ ನಮ್ಮ ವಾಯ್ಸ್ ಇರತ್ತೆ ಅಂತ ಕಾಣುತ್ತೆ. ಸೊ ವಿಚಾರಗಳನ್ನು ಬಂದಾಗ ಅದು ಹೆಚ್ಚು ಪರ್ಸನಲ್ ಆಗಿದ್ರೆ ಅದನ್ನ ನಾವು ಎಫೆಕ್ಟಿವ್ ಆಗಿ ಹೇಳ್ಬೋದು. ಹಾಗಾಗಿ ಕತೆಗಳು ಒಂದಿಷ್ಟು ಈ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಬೇಕಾದ ರೀತಿಯಲ್ಲಿ ರೂಪುಗೊಂಡು ಅದು ಸಿನಿಮಾವಾಗಿ ಹೊರಗೆ ಬರ್ಬೋದು.
ಮತ್ತೆ ಅದು ಸಮಾಜಕ್ಕೆ ಹತ್ರವಾಗೂ ಇರಬೇಕು. ಕೆಲವೊಂದೆಲ್ಲ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಆ, ಕನ್ಯಾದಾನ ಅಂತ ಮದುವೆನಲ್ಲಿ ಮಾಡ್ತಾರೆ. ಆಮೇಲೆ ಹೆಣ್ಣು ಅಂದರೆ ಹೇಗಿರಬೇಕು ಅಂತ ಸ್ವಲ್ಪ ದೇವಿ, ಸೀತಾಮಾತೆ ಈ ಥರ ಎಲ್ಲ ಹೇಳ್ತಾರೆ. ಅದೆಲ್ಲ ಒಂದು 10 ವರ್ಷದ ಹಿಂದೆನೋ ಯಾವಾಗಲೂ ಒಂದು ಟೈಮಲ್ಲಿ ಹೇಳಿದರೆ ಎಲ್ಲರೂ ಸಿನಿಮಾದಲ್ಲಿ ಹೇಳಿದಾಗ್ಲೂ ಹೌದು ಓಹೋ ಅನ್ನೋರು. ಇವತ್ತಿನ ಹೆಣ್ಮಕ್ಳು ಯಾರು ನಮ್ಗೆ ಯಾರಿಗೂ ದೇವರಾಗೋಕೆ ಇಷ್ಟ ಇಲ್ಲ, ಯಾರಿಗೂ ತ್ಯಾಗಮಯಿ ಆಗೋಕ್ಕೂ ಇಷ್ಟ ಇಲ್ಲ. ನಾವು ಗಂಡಿನಷ್ಟೇ ಸ್ವಾರ್ಥಿಗಳು, ನಾವು ಗಂಡಿನಷ್ಟೇ ಆಂಬಿಷಿಯಸ್, ನಮಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ನಾವು ತಪ್ಪು ಮಾಡ್ತೀವಿ, ಈ ಥರ ನಾವು ಬರೆಯೋದಕ್ಕೆ ಇಷ್ಟಪಡ್ತೀವಿ. ಸೊ ಒಂದು ಟೈಮಲ್ಲಿ ನಮ್ಮನ್ನ ತುಂಬ ತಲೆ ಮೇಲೆ ಎತ್ತಿ ಕೂರಿಸಿ ಅದನ್ನೇ ಕಾವ್ಯಾತ್ಮಕವಾಗಿ ಹೆಣ್ಣೆಂದರೆ ಅವಳು, ಹೆಣ್ಣೆಂದರೆ ಇವಳು ಅಂತ, ಇದೆಲ್ಲ ನಮಗೆ ಬೇಡ ಅಂತ. ಸೊ ಇದೆಲ್ಲ ನನಗೆ ಅಂದರೆ ವಿಚಾರಗಳು ಅಂತ ಬಂದಾಗ ಈ ಥರ ಹೋದಷ್ಟು ನಾವು ಜನರಿಗೆ ಇಷ್ಟವಾಗ್ತೀವಿ ಅನ್ಸುತ್ತೆ. ಆಲ್ಸೋ ಗಂಡು ಹೆಣ್ಣು ಅನ್ನೋದು ಬರೀ ದೈಹಿಕ ಅಲ್ಲ ಅನ್ಸುತ್ತೆ. ಈ ಫೆಮಿನೈನ್ ಎನರ್ಜಿ ಅಂಡ್ ಮ್ಯಾಸ್ಕ್ಯುಲೈನ್ ಎನರ್ಜಿ ಗಂಡಲ್ಲಿ ಹೆಣ್ಣಿಂದು ಇರ್ಬೋದು, ಹೆಣ್ಣಲ್ಲಿ ಗಂಡಿನೂ ಇರ್ಬೋದು. ಇಟ್ಸ್ ನಾಟ್ ಅಬೌಟ್ ಟ್ರಾನ್ಸ್ಜೆಂಡರ್ ಬಗ್ಗೆ ಹೇಳ್ತಾ ಇಲ್ಲ. ಆ ವಿಚಾರಗಳು, ಆ ಯೋಚನೆ, ಆ ಭಾವನೆಗಳು, ಮ್ಯಾಸ್ಕ್ಯುಲಿನಿಟಿಲಿರೋ ಒಂದು ಹಾರ್ಶ್ನೆಸ್, ರೂಡು ಒಂದು ಹೆಣ್ಣಲ್ಲೂ ಇರ್ಬೋದು. ಒಂದು ಗಂಡಲ್ಲೂ ಕೂಡ ನಾನು ತುಂಬಾ ಟೆಂಡರ್, ನಾಚಿಕೆ ಸ್ವಭಾವ ಇರಬಹುದು ಅದು. ಸೊ ಹೆಣ್ಣು ಗಂಡುಗಳನ್ನ ಡೆಫಿನೆಟ್ಲಿ ಬರೀ ಅವರ ದೇಹ ರಚನೆಯಿಂದ ಗುರುತಿಸಬೇಕಾಗಿಲ್ಲ. ಅಂದ್ರೆ ಒಂದಿಷ್ಟು ಸಪ್ರೆಸ್ ಆಗಿರುತ್ತೆ, ಒಂದಿಷ್ಟು ಎಕ್ಸ್ಪೋಸ್ ಆಗಿ ಅದು ಸಮಾಜದಲ್ಲಿ ಅದು ರೂಪುಗೊಂಡಿರುತ್ತೆ. ಅದು ತಪ್ಪು ಅನ್ನಕ್ಕೂ ಹೇಳಕ್ಕಾಗಲ್ಲ. ಆ ಕಾಲಕ್ಕೆ ಆ ಸಪ್ರೇಷನ್ ವಾಸ್ ನೀಡೆಡ್ ಅಥವಾ ಆ ಥರ ಎಕ್ಸ್ಪೋಜರ್ ವಾಸ್ ನೀಡೆಡ್ ಅಂತ ಅನ್ಸುತ್ತೆ. ಬಟ್ ಇದೆ ಈಗಿನ ಕಾಲಕ್ಕೆ ನೋಡಕ್ ಹೋದಾಗ ದೌರ್ಜನ್ಯಗಳಾಗಿರ್ಬೋದು, ಏನೋ ಅದರ ನಂತರ ಬಂದಂತ ಹೆಣ್ಣಿನ ಭಾವನೆಗಳು ಈ ರೀತಿಯಾಗಿ ಬದಲಾಗಿರ್ಬೋದು. ಇವತ್ತು ಫ್ರೆಶ್ ಆಗಿ ಇವಾಗ ನಿಜವಾಗ್ಲೂ ಅನ್ಸಂಗ್ ಹೇಳ್ಬೇಕು, ಯಾರಿಗೋ ಯಾವತ್ತೋ ಅನ್ಸ್ದಂಗೆ ಹೇಳಬಾರ್ದು ಅಂತ ಅಷ್ಟೇ. ಓಕೆ, ಈಗ ನೀವು ಬರವಣಿಗೆಯನ್ನ ನಿಮ್ಮ ಸಂಗಾತಿ ಅಂತ ಸ್ವೀಕರಿಸಿದ್ದೀರಾ. ಹಾಗಾಗಿ ಬರವಣಿಗೆಯನ್ನ ನಿಮ್ಮ ಕಲ್ಪನೆಯಾಗಿ ಬರೆಯೋಕ್ಕೆ ತುಂಬ ಇಷ್ಟಪಡ್ತೀರಾ, ಅಥವಾ ಅದೇ ನೀವು ಆಗಲೇ ಹೇಳಿದ್ರಿ ನಾವು ಏನಾದ್ರು ಇದ್ದದ್ದನ್ನು ಇದ್ದಾಗೆ ಬರೆದ್ಬಿಟ್ರೆ ವರದಿ ಆಗಿಬಿಡತ್ತೆ ಅಂತ. ಹಾಗಾಗಿ ಈ ಬರವಣಿಗೆಯನ್ನ ನೀವು ಕಲ್ಪನಾತೀತವಾಗಿ ನೋಡಬೇಕು ಅಂತಂದ್ರೆ ಹೇಗೆ, ಯಾವ ರೀತಿ ನೋಡ್ತೀರಾ ಅದನ್ನ? ಬರವಣಿಗೆಯಲ್ಲಿ ಅಥವಾ ಕಲಾವಿದನೇ ಕಲ್ಪನೆ ಬೇಕೇ ಬೇಕು ಅಂತ, ಇಲ್ಲದಿದ್ದರೆ ಬರಡು ಅಂತ ನನ್ನ ಅನಿಸಿಕೆ. ನನ್ನ ಬರವಣಿಗೆ ಇರ್ಬೋದು, ನನ್ನ ಗದ್ಯ ಬರವಣಿಗೆ ಒಂದೇ ಪುಸ್ತಕ ಬಂದಿರೋದು. ಆದರೆ ಅಲ್ಲಿ ಏನಿದೆ ಅಂದರೆ, ನಾನು ಕಂಡಂತಹ ಬದುಕಿನಲ್ಲಿ ಕಂಡಂತಹ ಪಾತ್ರಗಳು, ನಾನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಥವಾ ವಿಷಯವನ್ನು ನೋಡುವಾಗ ಒಂದು ಪಾತ್ರವನ್ನಾಗೆ ಅದನ್ನು ನೋಡ್ತೀನಿ, ಇದರಲ್ಲಿ ಏನು ವಿಶೇಷ ಇದೆ ಅಂತ ಆ ದೃಷ್ಟಿಯಲ್ಲಿ ಸ್ವಲ್ಪ ನೋಡ್ತೀನಿ. ಹಾಗಿರುವಾಗ ನನಗೆ ಏನು ಸಿಕ್ಕಿತು, ನನ್ನ ಊರು, ನನ್ನ ಮನೆ ಅಥವಾ ನನ್ನ ಮನೆ ಎದುರಿರೋ ದೇವಸ್ಥಾನ ಇರ್ಬೋದು, ನೀವು ಹೇಳಿದಾಗೆ ಸಮುದ್ರ ಇರ್ಬೋದು, ನನ್ನ ಕಣ್ಣಿಗೆ ಸಿಕ್ಕಿದ್ದು ಅಥವಾ ನನ್ನ ಒಳಗಣ್ಣಿಗೆ ದಕ್ಕಿದ್ದು ಏನಿದೆ ಅದು ನನ್ನ ಅನುಭವಗಳು, ಅನುಭೂತಿಗಳಾಗಿ ಯಾವುದು ಅಚ್ಚಾಗಿರ್ತದಲ್ಲ ಅಂಥವುಗಳನ್ನು ನನ್ನ ಅಕ್ಷರ ರೂಪಕ್ಕೆ ತರಲಿಕ್ಕೆ ಅದಕ್ಕೆ ಯಾವುದು ಮಾಧ್ಯಮ ಮೊದಲು ನನಗೆ ಸಿಕ್ಕಿರೋದು ಕವಿತೆನೇ. ಯಾಕಂದರೆ ಯಾವಾಗ ಯಾರಲ್ಲೂ ಕೆಲವು ಹೇಳದಂತಹ ಕೆಲವು ಅನುಭವಗಳಿರುತ್ತೆ, ಅದಕ್ಕೆ ನನಗೆ ನೀವು ಸಂಗಾತಿ ಅನ್ನುವಂಥ ಪದ ಉಪಯೋಗಿಸೋದಕ್ಕೆ ಹೇಳ್ತಿರೋದು. ಆಗ ನನಗೆ ಹೇಳಬೇಕು, ಆ ಒಳಗಿನ ಒಂದು ತುಡಿತ ಒತ್ತಡ ಇರುತ್ತಲ್ಲ, ಅದು ಬಿಡುಗಡೆಗೆ ನನಗೆ ಸಿಕ್ಕಿರೋದು ಅಕ್ಷರಗಳು. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಈ ರೀತಿಯ ದೇವಾಲಯ ಇರ್ಬೋದು, ಸಮುದ್ರ ಇರ್ಬೋದು, ಈ ರೀತಿಯ ನಿಮ್ಮ ಪರಂಪರೆಗಳು ಅಥವಾ ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳನ್ನ, ಪರಿಸ್ಥಿತಿಗಳನ್ನ, ಆ ಪರಿಮಳ ಅಂದ್ರೆ ನನ್ನ ಊರಿದ್ದೇ ಇರ್ಬೋದು, ಮುಖ್ಯವಾಗಿ ನನ್ನ ಊರು, ಅಲ್ಲಿ ಆ ಮಣ್ಣಿನ ಪರಿಮಳ ಇದಿಲ್ಲ, ಅಲ್ಲಿ ಬದುಕಿದಂತಹ ನನ್ನ ಆಪ್ತರು ಅಥವಾ ನಾನು ನೋಡಿದಂತಹ ಪಾತ್ರಗಳು ಎಲ್ಲವೂ ಕೂಡ ನನಗೆ ಕಥಾವಸ್ತು ಅಥವಾ ನನ್ನ ಕವಿತೆಗಳಿಗೆ ವಸ್ತು. ಇದರಿಂದಾಗಿ ಆ ಕಲ್ಪನೆಯನ್ನು ಅಂದ್ರೆ ಪೂರ್ತಿ ಕಲ್ಪನೆ ಅಂದ್ರೆ ಬರೀ ಏನೋ ಒಂದು ನಾನೇ ಗ್ರಹಿಸಿಕೊಂಡು ಬರುವಂಥದ್ದಲ್ಲ, ವಾಸ್ತವ ಅಲ್ಲಿ ಏನೋ ಇರುತ್ತೆ, ಆತ್ಮ ಇದೆ, ಅದಕ್ಕೆ ತೋಡಿಸುವ ದಿರಿಸುಗಳು ನನ್ನ ಕಲ್ಪನೆ. ಅದೇ ಹೊಗೆ ಏನೋದು, ಹೊಗೆ ಇಲ್ದೆ ಅಲ್ಲ ಸಾರಿ ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಅಂತ ಅದೇ ಭಾವನೆ, ಅನುಭವ ಆಗಿರುತ್ತೆ. ಆ ಅನುಭವ ಆಗಿರುವ ಅನುಭವವನ್ನ ಕಲ್ಪನೆಯ ಮೂಲಕ ಕಲೆಯನ್ನಾಗಿಸ್ಕೊಂಡು ನಾವು ಹೇಗೆ ಕೊಡ್ತೀವಿ ಅನ್ನೋದು, ಅಥವಾ ಯಾವುದೋ ಒಂದು ಪ್ರತಿಮೆಯನ್ನ, ಯಾವುದೋ ಒಂದು ರೂಪಕವನ್ನು ಇಟ್ಟುಕೊಂಡು ಯಾವುದಕ್ಕೂ ಯಾವುದನ್ನ ಹೋಲಿಸ್ಕೊಂಡು ಅದನ್ನ ಕಲೆಯನ್ನಾಗಿಸ್ತೀವಿ. ಓಕೆ, ಅದು ಅಂದ್ರೆ ಈಗ ಬರವಣಿಗೆ ಅನ್ನೋದನ್ನ ಎಲ್ಲರೂ ಸಂಗಾತಿಯಾಗಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿರತ್ತೆ, ಅಥವಾ ಎಲ್ಲರಿಗೂ ಒಲಿಬಹುದಾ ಅದು, ಅಥವಾ ಅದನ್ನ ನಾವು ನೋಡುವ ರೀತಿಯಲ್ಲಿ ಅದು ನಮ್ಗೆ ತುಂಬಾ ಪ್ರಭಾವ ಬೀರುತ್ತಾ? ಯಾವುದನ್ನ ನೀವು
ಅತ್ಯಂತ ಪ್ರೀತಿಯಿಂದ ನೋಡ್ತಿರೋ ಅದು ಕಲೆ ಆಗ್ತದೆ ಅಂತ ನನ್ನ ಮನಸ್ಸು. ಯಾವುದೇ ವಿಷಯವನ್ನ ನೀವು ಅಥವಾ ನನಗೆ ಯಾಕೆ ನಾನು ಬರದೆ ಅಂದ್ರೆ, ನನಗೆ ಬದುಕಿನಲ್ಲಿ ನನ್ನ ಊರಿನಲ್ಲಿ ಸಿಕ್ಕಂತಹ ಪಾತ್ರಗಳು, ಆ ಪಾತ್ರಗಳನ್ನ ನಾನು ತುಂಬಾ ಪ್ರೀತಿಯಿಂದ ಆಸಕ್ತಿಯಿಂದ ಕುತೂಹಲದಿಂದ ನೋಡ್ತಿರ್ತೀನಲ್ಲ, ಅದರಿಂದಾಗಿ ಅದು ಅಕ್ಷರಕ್ಕೆ ಬಂತು ನನಗೆ. ನೀವು ಯಾವುದನ್ನ ಪ್ರೀತಿ ಮಾಡ್ತೀರೋ ಅದು ಕಲೆ ಆಗ್ತದೆ ಅಂತ. ಹಾಗಾಗಿ ಕಲೆ ಅಂದ್ರೆ ಪ್ರೀತಿಯ ಇನ್ನೊಂದು ರೂಪ ಅಂತ ನಾನು ತಿಳ್ತೀನಿ. ಹಾಗಾಗಿ ನೀವು ಜೀವನಕ್ಕೂ ಅದಕ್ಕೆ ನಂಟನ್ನು ಬೆಳೆಸ್ಕೊಂಡಿದ್ದೀರಾ, ಅಲ್ಲದೆ ಅದರ ಸಂಗಾತಿ ಅಂತಲೂ ಅದನ್ನು ಅಪ್ಕೊಂಡಿದ್ದೀರಾ. ಈಗ ಅದರದ್ದು ಮುಂದಿನ ಹಂತವಾಗಿ ನೀವೇನಾದರೂ ಅದನ್ನು ಕಥನ ರೂಪದಲ್ಲಿ, ಈಗ ಸಿನಿಮಾಕ್ಕೆ ಪೂರಕವಾಗಿ ಏನಾದರೂ ಬರೆಯೋಕ್ಕೆ ಪ್ರಯತ್ನ ಮಾಡಿದ್ದೀರಾ? ಯಾಕಂದರೆ ನೀವು ಸಿನಿಮಾ ರಂಗದಲ್ಲೂ ಅನುಭವ ಇರೋದ್ರಿಂದ ನೀವು ನೋಡಿರ್ತೀರಾ ಆ ಪಾತ್ರಗಳು ಹೇಗೆ 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 ಅವು ಬರಬೇಕು, ಅಥವಾ ಅದನ್ನು ಈಗ ನಿಮಗೆ ಅನುಭವಕ್ಕೆ ಬರದೇ ಇರುವಂಥ ಪಾತ್ರಗಳು ನೀವು ಮಾಡಿರೋ ಸಾಧ್ಯತೆಗಳಿವೆ. ಹಾಗಾಗಿ ಅದು ನೆಕ್ಸ್ಟ್ ನಿಮ್ಮ ಕವನ ರೂಪದಲ್ಲಿ ಬಂದದ್ದಿದೆಯಾ? ಅಲ್ಲ, ಕವನ ರೂಪದಲ್ಲಿ ಇರುವಂಥವುಗಳು ಸಿನಿಮಾಗಳಾಗಿದ್ದೇವೆ. ನೀವು ಮೈಸೂರು ಮಲ್ಲಿಗೆ ಅಂತ ಸಿನಿಮಾಗಳು ಬಂದಿದ್ದೇವೆ. ಆದರೆ ನಾನು ಸಿನಿಮಾ ಬರಹದ ಬಗ್ಗೆ ಇದುವರೆಗೆ ಯೋಚನೆ ಮಾಡಿಲ್ಲ. ಆದರೆ ಸಿನಿಮಾ ಬರಹ ಮತ್ತು ನಮ್ಮ ಕತೆ ಕಾದಂಬರಿ, ಅಂದರೆ ಕಾದಂಬರಿ ಇದ್ರೂ ಕೂಡ ಅದು ಚಿತ್ರರಂಗಕ್ಕೆ ಬರುವಾಗ, ಚಿತ್ರಕ್ಕೆ ಸಿನಿಮಾ ಆಗುವಾಗ ಹಲವಾರು ಮಾರ್ಪಾಡುಗಳನ್ನು ಹೊಂದಿರುತ್ತೆ. ನೀವು ಆರಂಭದಲ್ಲಿ ಹೇಳಿದ್ರಿ ಮೊದಲಿನ ಸಿನಿಮಾಗಳು ಹೇಗಿತ್ತು ಅಂತ. ಮೊದಲು ಕಾದಂಬರಿಗಳನ್ನು ನಾವು ಸಿನಿಮಾ ತರುವಾಗ ಕೂಡ ಬಹಳಷ್ಟು ಬದಲಾವಣೆಗಳು ಆಗ್ತಿತ್ತು. ತಾರಸು ಅವರ ಕಾದಂಬರಿ ನಾಗರ ಹಾವು ಕೂಡ ಅದು ಎಂಥ ಪುಟ್ಟಣ ಕಣಗಲ್ಲಂತ ಒಬ್ಬ ನಿರ್ದೇಶಕರ ಕೈಯಲ್ಲಿ ಬಂದಾಗ ಕೂಡ ತಾರಸು ಅವರನ್ನು ಕೇಳಿದ್ರಂತೆ, ನಿಮ್ಮ ನಾಗರ ಹಾವು ಬಂದಿದೆ, ಸಿನಿಮಾ ಯಶಸ್ವಿ ಆಗಿದೆ ಅಂತ. ಅದು ನನ್ನ ನಾಗರ ಹಾವನ್ನು ಕೆರೆ ಹಾವು ಮಾಡಿದ್ರು ಅಂತ ಹೇಳಿದ್ರಂತೆ. ಅಂದರೆ ಬರಹಗಾರನಿಗೆ ತನ್ನ ಒಂದು ಸೃಷ್ಟಿ, ಅದಕ್ಕೆ ತನ್ನದೇ ಆದಂಥದ್ದು ಅವನು ಕಂಡಂಥ ದರ್ಶನ ಅಂತ ನಾನು ಅಂದ್ಕೊಳ್ಳೋದು. ಅದರ ಕವಲು ಮಾರ್ಗ ಸಿನಿಮಾ ಅಂತ ಅದು ನಾಗರ ಹಾವಿನ ಕವಲು ಅಥವಾ ವೈದೇಹಿಯವರ ಗುಲಾಬಿ ಟಾಕೀಸ್ ಬಂದಿತ್ತು. ನಾನು ಗುಲಾಬಿ ಟಾಕೀಸ್ ಕಥೆನ ಓದಿದ್ದೆ, ಸಿನಿಮಾದಲ್ಲಿ ಅಭಿನಯಿಸಿದ್ದೆ. ನೋಡುವಾಗ ಪೂರ್ತಿ ಅದೊಂಥರ ಭಿನ್ನವಾಗಿರುತ್ತೆ, ಇದನ್ನು ವಿಭಿನ್ನ ಆಗಿದೆ. ಆಗ ನಾನು ವೈದೇಹಿಯವರ ಹತ್ರ ಕೇಳಿದೆ, ಇದು ನಿಮ್ಮ ಕತೆ ಮತ್ತು ಸಿನಿಮಾ ತುಂಬ ವ್ಯತ್ಯಾಸ ಇದೆಯಲ್ಲ? ಹೌದು, ನನ್ನ ಕಥೆಯ ಕವಲು ಕತೆ ಅದು ಅಂತ ಹೇಳಿದ್ರು. ಇದರಿಂದ ನಾನು ತೊಂದರೆ ಇಲ್ಲ ಅಂತ, ಇದು ನಮ್ಮ ಅರಿವಿನ ವಿಸ್ತಾರ ಅಥವಾ ನಾವು ನೋಡುವ ದೃಷ್ಟಿಯನ್ನು ಮತ್ತಷ್ಟು ವಿಸ್ತರಿಸ ಮತ್ತು ಬೆಳವಣಿಗೆಗೆ ಕೂಡ ಕಾರಣ ಆಗ್ತದೆ ಅಂತ. ಇದನ್ನು ನಾವು ಇನ್ನಷ್ಟು ಸಾಹಿತ್ಯಿಕವಾಗಿ ಕಲಾತ್ಮಕವಾಗಿ ನೋಡ್ಬೋದು ಅಂತ. ಹಾಗಾಗಿ ಬರಹಗಾರರ ದೃಷ್ಟಿಕೋನದಲ್ಲಿ ಕಾದಂಬರಿ ಅಥವಾ ಕಥೆಗಳನ್ನು ಓದಿದ್ರೆ ನಿರ್ದೇಶಕನ ನೋಟದಲ್ಲಿ ನಾವು ಸಿನಿಮಾವನ್ನ ನೋಡೋದ ತರ ಆಗಿರುತ್ತೆ, ಅಥವಾ ಆಡಿಯನ್ಸ್ ಆಗಿ ಅಥವಾ ನೋಡೋದು ಬೇರೆ ರೀತಿಯಾಗಿರುತ್ತೆ. ಬೇರೆ ರೀತಿ ಆಗ್ಲೇಬೇಕು ಅಂತಲ್ಲ, ಆದ್ರೆ ಒಬ್ಬ ನಿರ್ದೇಶಕನಾದವನಿಗೆ, ಈಗ ರಂಜನಿ ಇದ್ದಾರೆ, ಅವ್ರಿಗೆ ಅವರದೇ ಆದಂತಹ ಒಂದು ಕಲ್ಪನೆಗಳು, ಮತ್ತೆ ಈ ರೀತಿ ಬರಬೇಕು ನನ್ನ ಸಿನಿಮಾ, ಒಂದು ಚೌಕಟ್ಟು, ಅವರ ಮನಸ್ಸಿನಲ್ಲಿ ಕಲ್ಪನೆ, ಕಥನದ ಶೈಲಿ ಎಲ್ಲವೂ ಇರ್ತದೆ. ಯಾವ ರೀತಿ ಪಾತ್ರಗಳು ಬರಬೇಕು, ಅದು ಯಾವ ರೀತಿ ಸಿನಿಮಾವಾಗಿ ದೃಶ್ಯ ಮಾಧ್ಯಮದಲ್ಲಿ ಬರುವಾಗ ಹೇಗಿರಬೇಕು ಅಂತ. ಅದೇ ಬರಹದಲ್ಲಿ ಬರೆಯುವಾಗ ಲೇಖಕನಿಗೆ ಅದೇ ರೀತಿ ಬರಬೇಕು ಅಂತ, ಅದು ಅವನು ಕಂಡ ದರ್ಶನ. ಅದರಿಂದ ಅವನಿಗೆ ಬೇಕಾದ ಹಾಗೆ ನನ್ನ ಬರಹ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಮೂಡಬೇಕು ಅನ್ನೋದು ಆ ಬರಹಗಾರ ಯೋಚನೆ ಮಾಡಿರ್ತಾರೆ. ಅದರಿಂದಾಗಿ ಚಿತ್ರಕ್ಕೆ ಬರುವಾಗ ಅದು ಹಲವಾರು ಬದಲಾವಣೆಗಳು ಬಾರದೇನೋ ಮಾಡ್ಬೋದೇ ಏನೋ. ಆಗ ಕೆರೆ ಹಾವು ಆಗ್ಬೋದು, ಅಥವಾ ಮೊದಲಿನದೆಲ್ಲ ಎರಡು ಕನಸು ಕಾದಂಬರಿಗಳು, ಅದೆಲ್ಲ ನಾನು ಕಾದಂಬರಿ ಮತ್ತು ಸಿನಿಮಾ ನೋಡುವಾಗ ಹೆಚ್ಚಿನ ನಂಗೆ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಈ ರೀತಿ ಕೂಡ ಇರುತ್ತೆ. ಹೌದು ಹೌದು. ಅಲ್ಲಿ ಚಿತ್ರ ಮಾಡುವಾಗ ನಾನು ಅಂದ್ಕೊಳ್ಳೋದು ನಿರ್ದೇಶಕನೇ ಪ್ರಥಮ ವ್ಯಕ್ತಿ. ಅದರಿಂದಾಗಿ ಅವನ ಕಲ್ಪನೆ, ಅವನ ಕನಸು ಮತ್ತೆ ಅವನು ಕಂಡ ದರ್ಶನವೇ ಆ ಚಿತ್ರವಾಗಿರ್ತದೆ. ಈಗ ನೀವು ಕತೆ ಡಬ್ಬಿ ಬರೆಯುವಾಗ ನಿರ್ದೇಶನದ ಕನಸು ಹೊಂದಿರಲಿಲ್ಲ ಅಂತ ಅನ್ಕೋತೇನೆ. ಈಗ ನೀವು ಅದನ್ನ ಆಸ್ ಅ ರಿಫ್ಲೆಕ್ಷನ್ ಅಂತ ಅಥವಾ ಲುಕ್ ಬ್ಯಾಕ್ ಅಂತ ನೋಡಿದಾಗ ನಿಮ್ಮ ಕಥೆಯನ್ನ ಯಾವುದು ನೀವು ಆರಿಸ್ಕೋಬಹುದು ಮುಂದಿನ ನಿಮ್ಮ ನಿರ್ದೇಶನದ ಇದರಲ್ಲಿ ಯಾವುದನ್ನ ಆರಿಸ್ಕೊಳಕ್ ನೀವು ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಇಲ್ಲ, ಅದೇ ನಾನು ನಿಮಗೆ ಶುರುಲಿ ಹೇಳ್ದಂಗೆ ನಿರ್ದೇಶನ ಅಂತ ಅಂದರೆ ಇಟ್ ಇನ್ವಾಲ್ವ್ಸ್ ಮನಿ. ನಾನು ಅಂದ್ಕೊಂಡೆ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟೊಂದು ಹಣ ಅದಕ್ಕೆ ಹಾಕೋದು ಭಾಳ ದೊಡ್ಡ ರಿಸ್ಕ್. ಕತೆ ಡಬ್ಬಿನ ಸಣ್ಣ ಕತೆ, ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಒಂದಿಬ್ರು ಕೇಳಿದ್ರು. ಆಮೇಲೆ ಒಬ್ರು ಅದನ್ನೇ ವಿಸ್ತರಿಸಿ ಅದನ್ನ ಫೀಚರ್ ಫಿಲ್ಮ್ ಮಾಡ್ತೀನಿ ಅಂತ ಕೇಳಿದ್ರು. ಒಂದಿಬ್ರು ನನಗೆ ಅಷ್ಟು ಕಾನ್ಫಿಡೆಂಟ್ ಅನಿಸ್ಲಿಲ್ಲ ಅವ್ರದ್ದು, ಬಟ್ ಒಬ್ರಿಗೆ ಕೊಟ್ಟಿದ್ದೆ, ಅದು ಇವರು ಶುರು ಮಾಡಿಲ್ಲ. ಕತೆ ಡಬ್ಬಿ ನಾನು ತುಂಬ ಇನ್ನೋಸೆಂಟಾಗಿ ಬರೆದಿರೋದು. ಇಟ್ ವಾಸ್ ಜಸ್ಟ್ ನನಗೆ ಹೇಗಾಗತ್ತೆ ನೋಡೋಣ, ಬರೆಯೋಕ್ಕಾಗತ್ತಾ ಅಂತ ಶುರು ಮಾಡಿದ್ದು. ಸೊ ಸಿನಿಮಾಗೆ ಬೇಕಾಗಿರೋ ಸ್ಕ್ರಿಪ್ಟಿಗೆ ತುಂಬ ತಪಸ್ಸು ಬೇಕಾಗತ್ತೆ ಅಂತ ನನಗೆ ಇವತ್ತಿಗೆ ಅನಿಸುತ್ತೆ. ಅದು 1 ಲೇಯರಿನ ಕಥೆನೇ ಅಲ್ಲ, ಒಂದು 100 ರೈಟಿಂಗ್ ಇಸ್ ರೀರೈಟಿಂಗ್ ಅಂತ ಹೇಳ್ತಾರೆ. ಸೊ ಪ್ರತಿ ಸೀನು ಕೂಡ
ಹಿಂದಿನ ದಿನ ನಾವು ಶೂಟಿಂಗ್ ಹೋಗೋ ತನಕ ಅದು ಡಿಸ್ಕಷನ್ ಆಗ್ತಾ ಇರುತ್ತೆ. ನಾನೇನೋ ಬರ್ದಿರ್ತೀವಿ, ಆಮೇಲೆ ಅದು ಲೊಕೇಶನ್ ಸಿಕ್ಕಿರೋದ್ರ ಬೇಸ್ ಮೇಲೆ ಆರ್ಟಿಸ್ಟ್ ಯಾರಿದ್ದಾರೆ, ಅವ್ರದ್ದು ಇಮೇಜ್ ಹೊರಗಡೆ ಏನಿದೆ, ಅವರು ತಮಾಷೆಗೆ ಹೇಳಿದ್ರೆ ಇದು ವರ್ಕ್ ಆಗುತ್ತಾ, ಸೀರಿಯಸ್ ಆಗಿ ಹೇಳಿದ್ರೆ ವರ್ಕ್ ಆಗುತ್ತಾ. ಸೊ ನಾನೊಂದು ಒಂದು ಕೋಟ್ ಓದಿದ್ದೆ, ಸಿನಿಮಾ ಸ್ಕ್ರಿಪ್ಟ್ ಇಸ್ ಅ ಲಿವಿಂಗ್ ಆರ್ಗನಿಸಮ್ ಅಂತ. ಅಂದ್ರೆ ಅದು ಶೂಟ್ ಆಗೋವರೆಗೂ ಡಬ್ಬಿಂಗಲ್ಲೂ ಕೂಡ ಅದು ಬೆಳೀತಾನೆ ಇರುತ್ತೆ, ಅದು ಉಸಿರಾಡ್ತಾ ಇರುತ್ತೆ, ಅದು 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 ಮುಗಿಯಲ್ಲ, ಅದು ಫ್ರೀಸ್ ಆಗಿ ಇಲ್ಲಿಗೆ ಮುಗೀತು ಸಿನಿಮಾ ಟ್ರಿಮ್ ಆಯ್ತು ಅನ್ನೋವರೆಗೂ ಆ ಬರವಣಿಗೆ ನಡೀತಿರುತ್ತೆ. ಸೊ ಕತೆ ಡಬ್ಬಿನಲ್ಲಿ ಅದು ಯಾವುದೋ ಫೀಚರ್ ಫಿಲ್ಮ್ ಆಗ್ಬೇಕು ಅಂತ ನನಗೇನೋ ಅನ್ಸೋದಿಲ್ಲ. ನೆಕ್ಸ್ಟ್ ನೀವು ಈಗ ನಿರ್ದೇಶನ ಮಾಡ್ಬೇಕಂದ್ರೆ ಅದಕ್ಕೆ ಪೂರಕವಾದಂಥ ಕಥೆಯನ್ನ ಬರೆಯಕ್ಕೆ ಏನಾದ್ರು ಯೋಚನೆ ಮಾಡ್ತೀರಾ? ಈಗ ಈ ಒಂದು ಸಿನಿಮಾಕ್ಕೆ ಸಾಕಾಗಿದೆ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಜನಗಳು ಸಿನಿಮಾ ಏನಾಗಿದೆ ಅಂತಂದರೆ, ಸಿನಿಮಾ ಮಾಧ್ಯಮದ ಮೂಲಕವೇ ನಾವು ಕಥೆಯನ್ನು ಹೇಳಬೇಕು ಅನ್ನೋದು ಏನಿಲ್ಲ ಅನ್ಸುತ್ತೆ ನನಗೆ. ಅದು ಒಂದು ಬಂಡತನದಿಂದ ಶುರು ಮಾಡಿದ ಮೇಲೆ 2-3 ವರ್ಷದಲ್ಲಿ ಅರ್ಥ ಆಗಿರೋದು. ಈ ಸಿನಿಮಾ ಗೆದ್ದರೆ ಬಹಳ ಸಂತೋಷ, ಆಗ ನಮಗೊಂದು ಬರೋ ಪವರಿಂದ, ಆ ಹೋಲ್ಡಿಂದ, ಸಿನಿಮಾ ಇಂಡಸ್ಟ್ರಿ ಒಳಗಡೆ ಇರೋವಂಥ ಹೋಲ್ಡಿಂದ ಇನ್ನೊಂದು ಸಿನಿಮಾ ಮಾಡ್ಬೋದೇ ವಿನಃ ಸೋತ ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಸೊ ನಾವು ಕತೆ ಹೇಳೋದೇ ನಮ್ಮ ಉದ್ದೇಶ ಆಗಿದ್ರೆ ಸಿನಿಮಾ ಮೂಲಕವೇ ಹೇಳಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಈ ಸಂವಾದ ಶುರು ಮಾಡುವಾಗ ನಾನು ಹೇಳಿದೆ ಕ್ಯಾಮೆರಾ ಅಂದ ತಕ್ಷಣ ಕೋಟ್ಯಾಂತರ ರೂಪಾಯಿ ಇನ್ವಾಲ್ವ್ ಆಗುತ್ತೆ ಅಂತ. ಕಾಂಟ್ರಡಿಕ್ಟ್ರಿಲಿ ಕ್ಯಾಮ್ರಾ ಅಂದ ತಕ್ಷಣ ನಮ್ಮ ಫೋನ್ ಕೂಡ ಆಗಬಹುದು. ಇವತ್ತು ನಾವು ಸಣ್ಣ ಕತೆಗಳನ್ನ ಹೇಳಬೇಕು, ಕತೆಗಳು ಯಾವುದನ್ನೇ ಹೇಳಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಹೇಳ್ಬೋದು. ಇವತ್ತು ಎಷ್ಟು ಫ್ರೆಶ್ ಸ್ಟೋರೀಸ್ ಬರ್ತಾ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಅದ್ರ ಹಿಂದೆ ಕೂಡ ಸಾಕಷ್ಟು ಯೋಚನೆಗಳು ನಡೀತಾ ಇದೆ, ಸ್ಕ್ರಿಪ್ಟಿಂಗ್ ನಡೀತಾ ಇದೆ, ಎಡಿಟಿಂಗ್ ನಡೀತಾ ಇದೆ, ಕ್ಯಾಮ್ರಾ ವರ್ಕ್ ನಡೀತಾ ಇದೆ. ಆದರೆ ಅದರದ್ದೇ ಆಗಿರೋ ರೀತಿಲಿ ಈಗ 3 ಆ್ಯಕ್ಟ್ ಸ್ಟ್ರಕ್ಚರ್ ನಮಗೆ ಸಿನಿಮಾ ಫೀಚರ್ ಲೆಂತ್ ಫಿಲ್ಮ್ಗೆ ನಾವು ಏನು ಯೋಚನೆ ಮಾಡ್ತೀವಿ ಅದು ಇನ್ಸ್ಟಾಗ್ರಾಮಲ್ಲೂ ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಮಾಡ್ತಿದ್ದಾರೆ. ಅವರಿಗೆ ಅಲ್ಲಿ ಅಟೆನ್ಷನ್ ಇದಕ್ಕಿಂತನೂ ಈ 3 ಸೆಕೆಂಡ್ ಒಳಗೆ ಹುಕ್ ಪಾಯಿಂಟ್ ಬರಬೇಕು ಅನ್ನೋದು. ನಾವು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಲ್ಲ, ಸೊ ಇದು ಬಂದ ತಕ್ಷಣ 3 ಸೆಕೆಂಡ್ ಮುಂದೆ ನಾವು ನೋಡ್ಕೊಂಡು ಹೋದರೆ ಕೊನೆ ತನಕ ಹೆಂಗೆ ನೋಡಿಸ್ಕೊಂಡು ಹೋಗ್ತಾರೆ ಅನ್ನೋದು ಅದರದ್ದೇ ಆಗಿರೋಂಥ ಒಂದು ಗ್ರಾಮರ್ ಆ್ಯಡ್ ಆಗಿದೆ ಅದರಲ್ಲಿ. ಅದ್ರ ಜೊತೆಗೆ ಇವಾಗ ನಾವು ಇಲ್ಲಿ ಸಿನಿಮ್ಯಾಟೋಗ್ರಫಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾ ಎಡಿಟಿಂಗ್ ಫೋನೇ ಆಗುತ್ತೆ. ಮತ್ತು ಇದರಲ್ಲಿ ಇರೋವಂಥ ಪರ್ಫೆಕ್ಷನ್ ಅದರಲ್ಲಿ ಇಲ್ಲದೇ ಇರೋದೇ ಅದರ ಅಥೆಂಟಿಸಿಟಿ. ನಾವಿಲ್ಲಿ ನಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ನಾವು ಅದರಲ್ಲಿ ಪರ್ಫೆಕ್ಷನ್ನ ನಾವು ತುಂಬ ಫೋಕಸ್ ಮಾಡ್ತೀವಿ ಸಿನಿಮಾ ಮಾಡುವಾಗ. ಬಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬರೋ ಸ್ಟೋರಿ ಟೆಲ್ಲಿಂಗಲ್ಲಿ ಏನೋ ಕ್ಯಾಮ್ರಾ ಅಲ್ಲಾಡಿರುತ್ತೆ, ಯಾವುದೋ ಹಿಂಗಿರುತ್ತೆ, ಯಾರೋ ತೊದಲು ಮಾತಾಡ್ತಾರೆ, ಬಟ್ ಸ್ಟಿಲ್ ಅದು ನಮಗೆ ಕನೆಕ್ಟ್ ಆಗುತ್ತೆ. ಇಟ್ ಈಸ್ ಸೋ ಅಥೆಂಟಿಕ್. ಅಲ್ಲಿ ಯಾರೂ ಕೂಡ ನಾನು ಪರ್ಫೆಕ್ಟ್ ಆಗಿರಬೇಕು ಅಂತ ಟ್ರೈ ಮಾಡ್ತಿಲ್ಲ, ಬಟ್ ದ ಸ್ಟೋರಿ ಈಸ್ ಟೋಲ್ಡ್. ಹಾಗಾಗಿ ಸ್ಟೋರಿ ಟೆಲ್ಲಿಂಗಿಗೆ ಸಿನಿಮಾ ಒಂದೇ ಮಾಧ್ಯಮ ಆಗಬೇಕಾಗಿಲ್ಲ. ಕ್ಯಾಮೆರಾ ಅಂತ ಬಂದ ತಕ್ಷಣ ಈ ಥರದ್ದು ಹೇಳ್ಬಹುದು, ಬಟ್ ಇದರಲ್ಲೂ ಒಂದು ವ್ಯತ್ಯಾಸ ಇದೆ. ನಾವು ಯಾವಾಗಲೂ ಸ್ಟೋರಿ ಟೆಲ್ಲಿಂಗ್ ಯಾಕೆ ಮಾಡ್ತೀವಿ ಅಂತಂದರೆ ಅದೊಂದು ಸಮಾಜಕ್ಕೆ ಒಂದು ಇಂಪ್ಯಾಕ್ಟ್ ಬೀರತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದರೆ ಇವತ್ತಿನ ಸ್ಟೋರಿ ಟೆಲ್ಲಿಂಗ್ ಏನಿದೆ 30 ಸೆಕೆಂಡ್ಸ್ 50 ಸೆಕೆಂಡ್ಸ್ ವಿದಿನ್ 1 ಮಿನಿಟ್ ಅದು ಇಂಪ್ಯಾಕ್ಟ್ ಬೀರ್ತಿದೆಯಾ ಅನ್ನೋದು ಪ್ರಶ್ನೆ. ಅನುರಾಗ್ ಕಶ್ಯಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಇವತ್ತು ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇಲ್ಲ, ಇಟ್ ಈಸ್ ಫ್ರ್ಯಾಗ್ಮೆಂಟೆಡ್ ಅಂತ. ಸೊ ನಾವಿವತ್ತು ಇನ್ಸ್ಟಾಗ್ರಾಮ್ ಹೀಗೆ ನೋಡುವಾಗ ತುಂಬ ಅಥೆಂಟಿಕ್ ಸ್ಟೋರೀಸೇ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಒಂದು ಕತೆನಲ್ಲಿ ಅದು ಯಾವುದೋ ಒಂದು ಹೆಂಡತಿಗೆ ಗಂಡಂಗೆ ಬೈತಾ ಇರ್ತಾಳೆ, ಇನ್ನೊಂದು ಕತೆನಲ್ಲಿ ಒಂದು ನ್ಯೂಸ್ ಬಂದಿರುತ್ತೆ ಅಲ್ಲೆಲ್ಲೋ ರೇಪ್ ಆಗಿದೆ ಅಂತ, ಅದಕ್ಕೆ ನಾವು ಸೀರಿಯಸ್ ಆಗಿ ನೋಡ್ತೀವಿ. ಇನ್ನೊಂದರಲ್ಲಿ ಯಾವುದೋ ಕಾಮಿಡಿ ಬರುತ್ತೆ, ನಮ್ಮ ಬ್ರೈನ್ಗೆ ಯಾವುದನ್ನು ಸೀರಿಯಸ್ ಆಗಿ ತೊಗೊಳ್ಳೋದೇ ಗೊತ್ತಾಗ್ತಿಲ್ಲ. ಇಂಪ್ಯಾಕ್ಟ್ ಎಲ್ಲಿಂದ ಬರುತ್ತೆ? ನಾವು ಒಂದು ರೇಪ್ ನ್ಯೂಸ್ ನೋಡ್ತಾ ಇದೀವಿ, ಒಂದು ಕಾಮಿಡಿ ನೋಡ್ಬಿಟ್ಟು ನಗ್ತೀವಿ, ಇನ್ನೊಂದು ಯಾವುದೋ ಒಂದು ಮಾಡ್ತೀವಿ, ಒಂದು 10 ಎಮೋಷನ್ಸ್ ನೋಡ್ತೀವಿ, ಯಾವುದೂ ಕೂಡ ನಮ್ಮ ಮೈಂಡಲ್ಲಿ ಉಳಿತಾ ಇಲ್ಲ. ಅದು ಸ್ಟೋರಿ ಟೆಲ್ಲಿಂಗ್ ಮಾಡಬೇಕಾಗಿರುವಂಥ ವಿಚಾರವನ್ನು ಅದ್ರ ಕೆಲಸನೇ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಸಿನಿಮಾ ಅನ್ನೋದು ಇನ್ನೂ ಪವರ್ಫುಲ್ ಮೀಡಿಯಮ್ ಆಗಿ ಉಳಿದಿದೆ. ಅದಕ್ಕೆ ಬೇಕಾಗಿರೋ ಪೇಷನ್ಸು, ಹಣ, ಡೆಡಿಕೇಶನ್ ಇದ್ದರೆ ಸಿನಿಮಾ ಮಾಡಬಹುದು. ಹಿಂದಿನ ಕಾಲದಲ್ಲಿ ಎಷ್ಟೊಂದು ಸಿನಿಮಾಗಳು, ಅಣ್ಣವ್ರ ಸಿನಿಮಾ ಎಲ್ಲ ಬಂಗಾರದ ಮನುಷ್ಯ ನೋಡಿ ಲೈಫ್ ಚೇಂಜ್ ಮಾಡಿಕೊಂಡ್ರು. ಇವತ್ತಿಗೂ ದೆರ್ ಆರ್ ಫಿಲ್ಮ್ಸ್ ನಮ್ಮ ಜೀವನಕ್ಕೆ ಅದು ಒಂದು ಎಫೆಕ್ಟ್ನ ಬೀರಿದೆ ಅಂತ. ಅದು ಯಾಕೆ ಅಂದರೆ ಅದು ಡೆಪ್ತ್ ಆಫ್ ದ ಸ್ಟೋರಿ. ಆ ಡೆಪ್ತ್ ನಮಗೆ ಬೇರೆ ಮಾಧ್ಯಮಗಳು ಸಿಗದೇ ಇರೋದ್ರಿಂದ ಸಿನಿಮಾನ ಹುಡ್ಕೊಂಡು ಹೋಗ್ಬೇಕಾಗಿದೆ. ಅಥವಾ ಕಾದಂಬರಿಗಳು ಓದಿದಾಗಲೂ ನಮಗೊಂದು ಜೀವನನೇ ಕಳೆದಂಗೆ ಅನ್ಸುತ್ತೆ. ಒಂದು ಇಡೀ ಪುಸ್ತಕ ಓದಿದಾಗ ಒಂದು ಜನ್ಮ ಎತ್ತಿ ಇನ್ನೊಂದು ಜನ್ಮಕ್ಕೆ ಬಂದಂಗೆ ಅದೊಂದು ಇಂಪ್ಯಾಕ್ಟ್ ಬೀರುತ್ತೆ ಅಂತ ಕಾಣುತ್ತೆ. ಅದ್ರ ಜೊತೆ ನಾವು ಹೋಗ್ತಾ ಇರೋದು ನಮ್ಮ ಜೀವನವನ್ನು, ನಮ್ಮ ಯೋಚನೆಯನ್ನು ಅದ್ರ ಜೊತೆ ಮಾಡ್ಕೋತಾ ಹೋಗ್ತೇವೆ. ಹೌದು. ಹಾಗಾಗಿ
ನಿಮ್ಮ ಪ್ರಶ್ನೆಗೆ ಉತ್ತರ ನಿರ್ದೇಶನದ ಬಗ್ಗೆ, ಮುಂದಿನ ನಿರ್ದೇಶನದ ಬಗ್ಗೆ ಇಲ್ಲ, ಅದಕ್ಕೆ ಸಾಕಷ್ಟು ಪವರ್ ಬೇಕಿದೆ ಅನ್ನೋದು. ಸೊ ಅಷ್ಟೇ. ಓಕೆ, ಸಮಯಕ್ಕೆ ಈಗ ಆಡಿಯನ್ಸ್ ಕ್ವಶನ್ಗೆ ಸಮಯ ಇಟ್ಕೊಳ್ಳೋಣ. ಆದರೆ ನಾನೊಂದು ಒಂದು ವಿಷಯನ ನನಗೆ ಈ ವಿಚಾರದ ಅಂದರೆ ನಾ ಇಬ್ಬರತ್ರ ಮಾತಾಡುವಾಗ ಅನಿಸಿದ್ದು, ಸಿನಿಮಾ ಒಂದು ಜಸ್ಟ್ ಟೂಲ್ ಆಗಿ ನೋಡದೆ ಅದನ್ನು ಒಂದು ನಮ್ಮ ಜೀವನದ ಭಾಗವಾಗಿ, ಒಂದು ಕಲೆಯನ್ನು ನಮ್ಮ ಭಾಗವಾಗಿ ನೋಡಿದ್ರೆ ನಾವು ಎಷ್ಟೋ ವಿಷಯಗಳನ್ನು ಗ್ರಹಿಸೋಕ್ಕೆ ಶುರು ಮಾಡ್ತೇವೆ. ಅದರಿಂದ ನಾವು ಎಷ್ಟೋ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿರೋದು ಅಥವಾ ಏನು ಲೂಪ್ ಹೋಲ್ಸ್ ಅಂತ ಅನ್ಬೋದು ಅದನ್ನೆಲ್ಲ ನಮಗೆ ಸಿಗ್ಬೋದು ಅನ್ನೋ ಮಾಧ್ಯಮವಾಗಿ ನಾವು ಸಿನಿಮಾವನ್ನು ನೋಡ್ಬೋದು. ಒಂದು ಕಲ್ಚರಲ್ ಬಾಂಡಿಂಗನ್ನು ಮಾಡೋ ಥರನೂ ನೋಡ್ಬೋದು ಅಂತ ಅನಿಸ್ತು. ಬಿಕಾಸ್ ಇವರು ಉಡುಪಿ ಕಡೆದು ಅಲ್ಲಿ ಅವರ ಸುತ್ತಮುತ್ತಲಿನ ಅಂದರೆ ಸಿನಿಮಾ ಇಸ್ ಜಸ್ಟ್ ಲೈಕ್ ಅ ಸ್ಟೋರಿ ಟೆಲ್ಲಿಂಗ್ ಅಲ್ವಾ. ಅಂದರೆ ಅವರು ಆ ಸುತ್ತಮುತ್ತಲಿನ ಪಾತ್ರಗಳ ಮೂಲಕ ಬರವಣಿಗೆಯನ್ನು ಸಿನಿಮಾಕ್ಕೆ ಅಳವಡಿಸಿದಾಗ ಆ ರೀತಿಯ ಪರಿಚಯ ಆಗುತ್ತೆ. ಈಗ ನೀವು ಹೇಳಿದಾಗ ಈಗ ನೆಕ್ಸ್ಟ್ ನಿರ್ದೇಶನಕ್ಕೂ ಹೋಗುವಾಗ ಅಥವಾ ನೀವು ಯಾವುದನ್ನು ಸ್ವೀಕರಿಸಬೇಕು ಸ್ವೀಕರಿಸಬೇಕು ಅನ್ನೋ ವಿಷಯ ಬಂದಾಗ ಸಿನಿಮಾ ಒಂದು ಮಾಧ್ಯಮವಾಗಿ ನಾವು ನೋಡ್ಬೋದು ಅಂತಲೂ ಹೇಳಿದ್ರಿ. ಹಾಗಾಗಿ ಒಂದು ಸಿನಿಮಾವನ್ನು ಈ ಕಲ್ಪನೆಯ ಮೂಲಕ ಕಥನವಾಗಿ ಕ್ಯಾಮ್ರಾ ಮೂಲಕ ಹೇಳುವಾಗ ಇದೊಂದು ಪವರ್ಫುಲ್, ಜಸ್ಟ್ ನಾಟ್ ಅ ಟೂಲ್ ಲೈಕ್ ನೋಡದೆ ಒಂದು ವಿಷಯವನ್ನು ಗ್ರಹಿಸುವ ಮಾಧ್ಯಮವಾಗಿ ನೋಡುವ ಪರಿಪಾಠವನ್ನು ಬೆಳೆಸ್ಕೊಳ್ಳೋಣ. ಹಾಗೆ ಆಡಿಯನ್ಸ್ ಕ್ವಶನ್. ಮ್ಯಾಮ್ ನಮಸ್ತೆ, ನನ್ನ ಹೆಸರು ಹರ್ಷಿತಾ ಅಂತ. ನೀವು ಹೇಳ್ದಂಗೆ ಧಾರಾವಾಹಿ ಆಗಿರಬಹುದು ಅಥವಾ ಸಿನಿಮಾಕ್ಕೆ ಆಗಿರ್ಬೋದು, ಇಮ್ಯಾಜಿನೇಷನ್ ಸ್ಕಿಲ್ ಬೇಕು ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ ಬೇಕೇ ಬೇಕು. ಆದರೆ ಅದರ ಜೊತೆಗೆ ಸ್ವಲ್ಪ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಬೇಕಾಗತ್ತೆ ಅವರ ಪ್ರಕಾರ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಆಗಿ ಕನ್ನಡ ಧಾರಾವಾಹಿಯಲ್ಲಿ ಒಂದು ಹೆಣ್ಣನ್ನು, ಆರ್ಟಿಸ್ಟನ್ನು ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಹೊತ್ತು ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಬೆಳಿಗ್ಗೆವರೆಗೆ ಇತ್ತು ಅವಳ ಕೈಯಿಂದ ಡ್ಯಾನ್ಸ್ ಮಾಡೋ ಒಂದು ಸೀನ್ ಇತ್ತು. ಆ್ಯಕ್ಚುಲಿ ಅದು ರಿಯಾಲಿಟಿಗಿಂತ ತುಂಬ ಎಗೇನ್ಸ್ಟ್. ಆ ಥರ ಏನಾದರೂ ರಿಯಾಲಿಟಿ ಆದರೆ ಆ ಪೊಲೀಸ್ ನೆಕ್ಸ್ಟ್ ಡೇ ಅವ್ನ ಯೂನಿಫಾರ್ಮೇ ತೆಗಿಬೇಕಾಗುತ್ತೆ. ಹಿ ವಿಲ್ ಬಿ ಸಸ್ಪೆಂಡೆಡ್. ದಟ್ಸ್ ಅ ರಿಯಾಲಿಟಿ. ಆದರೆ ಹೆಚ್ಚಿನವರು ಅಥವಾ ಈ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಲಾ ಇಲಾಖೆ ಪ್ರತಿಯೊಂದು ಮನೆಗೆ ತಲುಪಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಆದರೆ ಧಾರಾವಾಹಿಗೆ ಆಗುತ್ತೆ, ಸಿನಿಮಾಕ್ಕಾಗುತ್ತೆ, ಯಾಕಂದರೆ ಡೈಲಿ ನೋಡುವವರು ಇದ್ದಾರೆ. ಹೆಚ್ಚಿನವ್ರು ಹೆಂಗಿರ್ತಾರೆ ಅಂದರೆ, ನಾನು ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಿದ್ದೆ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಲ್ಲಿ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಮೇಡಮ್ ಆ ಧಾರಾವಾಹಿಯಲ್ಲಿ ಹಂಗಾಯಿತು, ಈ ಧಾರಾವಾಹಿಯಲ್ಲಿ ಹಿಂಗಾಯಿತು, ಪೊಲೀಸ್ನವ್ರು ಬಂದು ಅವನನ್ನು ಎತ್ತಾಕೊಂಡು. ಅರ್ಥ ಆಯಿತು, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕ್ರಿಯೇಟರ್ಸಿಗೆ ಮಾತ್ರ ಇರೋದಾ? ಆಡಿಯನ್ಸ್ಗೂ ಇರಬೇಕಲ್ವಾ? ಯಾವುದಕ್ಕೆ TRP ಬರಲ್ವಾ ಶೋ ನಿಲ್ಲುತ್ತೆ ಅಷ್ಟೇ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಕವನ ಅಂತ. ಸೊ ನೀವಿವಾಗ ಹೇಳಿದ್ರಿ ಒಂದು ಕಥೆನ ನಾವು ರೀಲ್ಸ್ ಮೂಲಕ ಕೂಡ ಜನಗಳಿಗೆ ರೀಚ್ ಮಾಡ್ಬೋದು ಅಂತ. ಸೊ ರೀಸೆಂಟಾಗಿ ನೀವು ಕೂಡ ಒಂದು ರೀಲ್ಸನ್ನು ಹಾಕಿದ್ರಿ ಮ್ಯಾಮ್. ಅದರಲ್ಲಿ ನಾನಿವತ್ತು ನನ್ನನ್ನು ಭೇಟಿಯಾಗ್ಲಿಕ್ಕೆ ಹೋಗಿದ್ದೆ ಅಂತ ಬಂದಿದ್ರಿ. ಮತ್ತು ಎಷ್ಟೋ ಜನರು ಹುಡುಗಿರಿಗೆ ಅವ್ರಿಗೂ ತುಂಬ ಕನಸುಗಳಿರುತ್ತೆ, ಜೀವನದಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತಿರುತ್ತೆ. ಬಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿಂದ ಮಾಡಬೇಕು, ಅಂದರೆ ಹೇಗೆ ಶುರು ಮಾಡಬೇಕು ಅನ್ನೋಂಥದ್ದು ಗೊತ್ತಿರೋದಿಲ್ಲ. ಪ್ರೀತಿಸಬೇಕು ಅಂತ ಆಸೆ ಇರುತ್ತೆ, ಆದರೆ ಆ ರೀತಿ ಎಲ್ಲ ಬರೆದಾಗ ತುಂಬ ಕನೆಕ್ಟ್ ಆಗುತ್ತೆ ಮ್ಯಾಮ್. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಮ್ಯಾಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅವತ್ತು ಭಾಳ ಬೇಸರದಲ್ಲಿ ನಾನು ನನ್ನನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಂತ ಬರೆದಿದ್ದು. ಇಷ್ಟೆಲ್ಲ ಯೋಚನೆ ಮಾಡಿಲ್ಲ. ನನಗೆ ಅವತ್ತು ತುಂಬ ವಿಚಾರಗಳಲ್ಲಿ ಸೋತಿರೋ ಫೀಲಿಂಗ್ ಬಂದಿತ್ತು. ಹಾಗಾಗಿ ನನಗೆ ತಲೆ ಕೆಟ್ಟು ನನ್ನ ಕಾಲೇಜ್ ಹತ್ರ ಹೋಗಿದ್ದೆ. ಆವಾಗ ಒಂದು ಹುಡುಗಿ ನನಗೆ ಯಾವಾಗ ಈ ಸಿನಿಮಾ ಆಗಲಿ ಯಾವುದನ್ನು ಶುರು ಮಾಡಿರಲಿಲ್ಲ. ನಾನು ಜಸ್ಟ್ ಸ್ಟೂಡೆಂಟ್, ಥಿಯೇಟ್ರಿಗೆ ಹೋಗ್ತದೆ ಬರ್ತದೆ, BMTCಲಿ ಓಡಾಡ್ತಾ ಇದ್ದೆ, ಕಾರ್ ಇರಲಿಲ್ಲ, ದುಡ್ಡು ಇರಲಿಲ್ಲ, ಆ ಥರ. ಅವಾಗ ಇದ್ದಿದ್ದು ಹುಡುಗಿ ಹತ್ರ ಅಲ್ಲಿ ಹೋಗೋಣ. ಅವಾಗ ನನ್ನ ಮೈಂಡ್ ಸೆಟ್ ಏನಿತ್ತು, ನೆನ್ಪು ಮಾಡ್ಕೊಂಬರೋಣ. ಇವಾಗ ನಾವು ಏನು ಮಾಡ್ತೀವಿ, ನಮಗೆ ಇರೋದನ್ನು ನಾವು ಯಾವತ್ತೂ ಸೆಲೆಬ್ರೇಟೇ ಮಾಡಲ್ಲ. ಮುಂದೆ ಏನು ನಂಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಬಟ್ ನಂಗೆ ತುಂಬ ಸಿಕ್ಕಿದೆ ಈ ಜರ್ನಿಲಿ ಅಂತ ನನಗೆ ನೆನ್ಪು ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೆ. ನೀನು ಕಾಲೇಜಲ್ಲಿ ಇದ್ದಾಗ ಜಸ್ಟ್ BMTCಲಿ ಓಡಾಡ್ತಿದ್ಯಾ, ಇವತ್ತು ನಿನಗೆ ನಿನ್ನ ಸ್ವಂತದ್ದು ಅಂತ ಒಂದಷ್ಟು ಮಾಡ್ಕೊಳಕ್ಕಾಗಿದೆ, ಜನ ಗುರುತಿಸ್ತಾರೆ, ಮಾತಾಡಿಸ್ತಾರೆ. ನೆಕ್ಸ್ಟ್ ನೀ ಏನೋ ಮಾಡಿರೋದೆಲ್ಲ ಬೋನಸ್ ಅನ್ಕೋ, ಬೇಸಿಕ್ ನೀನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತ ನಾನು ಭೇಟಿಯಾಗೋಕ್ಕೆ ಹೋಗಿದ್ದೆ ಅಂತ ಬರ್ಕೊಂಡಿದ್ದು. ಸೊ ಆ ಒಂದು
ಯೋಚನೆ ಪ್ರತಿಯೊಬ್ಬರಿಗೂ ಅದು ವರ್ಕ್ ಆಗಲೇಬಹುದು. ಯಾಕಂದ್ರೆ ನಿಮಗೂ ಇನ್ನೊಂದು ಏನೋ ಒಂದಿರುತ್ತೆ ನೀವು ಹಿಂದಿಂದು. ನೀವು ಅವತ್ತೊಂದು ದಿವಸ ಈ ಈ ಈ ಥರ ಒಂದು ಲಿಟ್ ಫೆಸ್ಟಿಗೆ ಒಬ್ಬರೇ ಬರಬೇಕು ಅನ್ನೋದೇ ಇರಬಹುದು. ಎಕ್ಸಾಂಪಲ್, ನೀವು ಏನೋ ಒಂದು ಆ ಥರದ್ದೊಂದು ಕಳ್ಕೊಂಡಿರ್ತೀರಾ, ಅದು ಇವತ್ತು ಸಿಕ್ಕಿರತ್ತೆ, ಅದನ್ನು ನೋಡಿ ನೆನ್ಪು ಮಾಡ್ಕೊಳ್ಳಿ. ಆವಾಗ ಒಂದು ಸ್ವಲ್ಪ ಖುಷಿಯಾಗಿ ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡೋದಕ್ಕೆ ಧೈರ್ಯ ಬರುತ್ತೆ. ನನ್ನ ಹೆಸರು ಭಾಸ್ಕರ್ ಭಟ್ ಅಂತ. ನಮಸ್ತೆ ಸರ್. ನಮಸ್ತೆ. ಕನ್ನಡತಿಯ ಮಾಟಗಾತಿಗೆ ನನ್ನೊಂದು ಪ್ರಶ್ನೆ. ಮಾಟಗಾತಿನ ಅಂದರೆ ಈ ಕನ್ನಡದ ಭಾಷೆಯನ್ನು ಸ್ಪಷ್ಟವಾಗಿ ಹೇಳಿ ಒಂಥರ ಕನ್ನಡಿಗರನ್ನು ಮೋಹಗೊಳಿಸಿದ್ದಲ್ಲ, ಹಾಗೆ ಮಾಟಗಾಂತಿ ಅದು ಶಬ್ದ ಹಾಗೆ. ಅದರಲ್ಲಿ ಒಂದು ತಪ್ಪಿತ್ತು, ಅದು ಕನ್ನಡತಿ ಅಲ್ಲ ಕನ್ನಡಿತಿ ಆಗಬೇಕಿತ್ತು. ಆದರೆ ಪದಗಳೆಲ್ಲ ಚೆನ್ನಾಗಿದ್ವು, ಇರಲಿ, ಅದು ಪುಸ್ತಕ ಆ ವಿಷಯ ಅಲ್ಲ ನಾನು ಹೇಳಿಕೊಟ್ಟಿರೋದು. ಈ ನಟನೆ, ಅಕ್ಷರಲೋಕ ಮತ್ತು ಈ ಚಾಕ್ಷುಷ ರೂಪವಾದ ದೃಶ್ಯಕಾವ್ಯ, ಈ ಮೂರರಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಯಾವುದರಲ್ಲಿ ಎಷ್ಟು ಚೆನ್ನಾಗಿ ಪ್ರಚುರಪಡಿಸ್ಬೋದು ಅಂತ ನಿಮ್ಗನ್ಸುತ್ತೆ ಪ್ರಾಮಾಣಿಕವಾಗಿ? ಇವಾಗ ನಂಗೆ ಬರವಣಿಗೆನೇ ಅನಿಸುತ್ತೆ. ಒಂದು, ನಂಗೆ ಈಗ 30 ವರ್ಷ ಆಗಿದೆ. ಇನ್ನೊಂದಷ್ಟು ಸಿನಿಮಾ ಹೀರೋಯಿನ್ ಎಲ್ಲ ತುಂಬ ವರ್ಷ ಮಾಡೋಕ್ಕಾಗಲ್ಲ. ಬೇರೆ ಆಂಟಿ ರೋಲ್ಸ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಎರಡನೇದು, ನಿರ್ದೇಶನ ಆಲ್ರೆಡಿ ಗೊತ್ತಾಗಿದೆ ಅದಕ್ಕೆ ಎಷ್ಟು ಕಷ್ಟ ಅಂತ. ನಾನು ಬರವಣಿಗೆನೇ ಮಾಡೋದು. ನೀವು ಸ್ವೈಪ್ ರೇಟಲ್ಲಿ ನಿಮ್ಮ ಸೆಕೆಂಡ್ ಪುಸ್ತಕ ಸ್ವೈಪ್ ರೇಟ್ ಆದ ನಂತರ ನೀವು ಯಾವ ಪುಸ್ತಕ ಕೂಡ ಬರಲಿಲ್ಲ. ಆ ಪುಸ್ತಕದಲ್ಲಿ ಒಳ್ಳೆ ವಿಚಾರ ಅಂದರೆ ಅದನ್ನು ನೋಡಿದವರು ಅದರ ಬಗ್ಗೆ ಹೊಗಳಿದ್ದಾರೆ ಮತ್ತು ಅದರ ಬಗ್ಗೆ ಟೀಕೆಗಳನ್ನು ಕೂಡ ಮಾಡಿದ್ದಾರೆ. ನಿಮಗೆ ಟೀಕೆ ಅಥವಾ ಅದರ ಬಗ್ಗೆ ಹೊಗಳಿಕೆ ಮಾಡಿದಂಥದ್ದು ಅಥವಾ ಒಬ್ಬ ಆರಂಭಿಕ ಬರಹಗಾರನಿಗೆ ಟೀಕೆಗಳು ಎಷ್ಟು ಮುಖ್ಯ ಆಗ್ತದೆ? ತುಂಬ ಮುಖ್ಯ ಆಗುತ್ತೆ. ನಂಗೆ ಆದರೆ ಅದು ಎಫೆಕ್ಟೇ ಮಾಡಲಿಲ್ಲ. ಯಾಕಂದರೆ ನಂಗೆ ಸಿಕ್ಕಿರೋದೇ ದೊಡ್ಡದು. ನಾನು ಏನು ಡಿಸರ್ವ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚಿನ ರೆಸ್ಪಾನ್ಸ್ ಪುಸ್ತಕಗಳಿಗೆ ಸಿಕ್ಕಿದೆ. ನಾ ಬರೆದಿರೋ ಬರವಣಿಗೆಗೆ ಎಷ್ಟೋ ವರ್ಷ ಕೂತು ಅದ್ರ ಬಗ್ಗೆ ಕಲಿತು ತುಂಬ ಟ್ರೈ ಮಾಡಿರ್ತಾರೆ ಒಂದು ಪುಸ್ತಕ ಪಬ್ಲಿಷ್ ಮಾಡೋದಕ್ಕೆ. ಮತ್ತು ಬಿಡುಗಡೆ ಆದಾಗಲೂ ಒಂದು 4 ಜನಕ್ಕೆ ತಲುಪಿರಲ್ಲ. ಸೊ ನನಗೆ ಇದ್ದಂಥ ಒಂದು ಟೆಲಿವಿಷನ್ ಆಡಿಯನ್ಸಿಂದ ಮತ್ತು ಆ ಒಂದು ಪಾಪ್ಯುಲಾರಿಟಿಯಿಂದ ನನ್ನ ಕಥೆಗಳಿಗೆ ಅದು ಒಂದು ದಾರಿ ಸಿಕ್ಕಿದೆ, 2 ಪುಸ್ತಕಗಳೇ. ಬಟ್ ಅದಾದಮೇಲೆ ಅವರು ಓದಿದ್ರು, ಅದು ಇವತ್ತಿಗೂ ಅದು ಬದುಕಿದೆ ಅಂದರೆ ಪ್ರಾಬಬ್ಲಿ ಅದರಲ್ಲಿ ಕಂಟೆಂಟು ಚೆನ್ನಾಗಿದೆ ಅಂತ. ಸೊ ನನಗದು ಖುಷಿ ವಿಚಾರ ಒಂದಾದರೆ, ಟೀಕೆಗಳಿಂದ ನನಗೆ ಹೌದು ಅಂತ ಯಾವ ಟೀಕೆನೋ ಇವರು ತಪ್ಪು ಮಾತಾಡಿದ್ರು ಅಂತ ನಂಗೆ ಅನಿಸೇ ಇಲ್ಲ, ಕರೆಕ್ಟ್ ಅಂತಲೇ ಅನಿಸಿದೆ. ಕೆಲವೊಂದು 2 ಮಾತ್ರ ತುಂಬ ಪರ್ಸ್ನಲ್ ಆಗಿ ಯಾರೋ ಒಬ್ರಿಗೆ ಅಂತ ಸ್ವಲ್ಪ ಹೊಟ್ಟೆ ಉರಿ ಇರತ್ತಲ್ಲ, ಅಂಥವ್ರೆಲ್ಲ ಮ್ಯಾಗ್ಝಿನ್ ಥರ ಇವಳು ಫೋಟೋನೇ ಹಾಕೊಂಡ್ಬಿಟ್ಟಿದ್ದಾಳೆ ಅದು ಇದು ಅಂತ ಒಂದಷ್ಟು ತಮಾಷೆ ಅದೆಲ್ಲ ಬಂದಿದೆ. ಏನು ಬೇಜಾರೇನಾಗಿಲ್ಲ. ಯಾವ್ಯಾವ ಟೀಕೆಗಳು ಏನಿದೆಯೋ ಮುಂದೆ ಬರೀವಾಗ ಅದನ್ನು ತಿದ್ಕೊಂಡು ಬರೀತೀನಿ. ಹಲೋ, ನಮಸ್ತೆ. ನನ್ನ ಹೆಸರು ಪ್ರಿಯಾ ಅಂತ. ನೀವು ಇಷ್ಟೇ ಧಾರಾವಾಹಿಗಳನ್ನು ಮಾಡಿದ್ರು ಸಹ ನಾನು ನಿಮ್ಮನ್ನು ಮೆಚ್ಕೊಂಡದ್ದು ಕನ್ನಡತಿ ಧಾರಾವಾಹಿಯ ಲಾಸ್ಟಿಗೊಂದು ಟೀಚರ್ ಪಾಠ ಮಾಡ್ತಿದ್ರಲ್ಲ ಅದರಲ್ಲಿ. ಅದಾದ ನಂತರ ಪುಸ್ತಕಗಳನ್ನು 2 ಪುಸ್ತಕಗಳನ್ನು ಓದಿ ತುಂಬಾ ದೊಡ್ಡ ಅಭಿಮಾನಿ ಆದದ್ದು. ನನ್ನ ಪ್ರಶ್ನೆ ಎಂತ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಒಬ್ಬರಿಗೆ ಬರಿಬೇಕು ಅಥವಾ ನನ್ನ ರೈಟಿಂಗ್ ಅನ್ನು ಪಬ್ಲಿಷ್ ಮಾಡಬೇಕು ಅಂತ ಹೊಸತಾಗಿ ಇರ್ತಾರಲ್ಲ, ಅಂಥ ಬರಹಗಾರರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಯಾವ ರೀತಿ ಕೊಡ್ತೀರಿ ಅಂತ? ಮೊದಲನೇದಾಗಿ ಸರಿಗನ್ನಡಂ ಗೆಲ್ಗೆ ನಾವು ಮೆಚ್ಕೊಂಡಾಗ್ಲಲ್ಲ, ನಾನು ಹೇಳಲೇಬೇಕು, ಅದರ ಮೇಜರ್ ಕ್ರೆಡಿಟ್ ಅಪಾರ ರಘು ಅವರಿಗೆ ಹೋಗಬೇಕು. ಅವ್ರು ಬರೆದಂಥ ಕಂಟೆಂಟ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೆ, ನಾನು ಭಾಳ ಇಷ್ಟದಿಂದ ಮಾಡ್ತಾ ಇದ್ದೆ ಅದನ್ನು, ಹಾಗಾಗಿ ನಿಮ್ಗೆ ಇಷ್ಟ ಆಗಿದೆ. ಎರಡನೇದು, ಬರಿಬೇಕು ಅನಿಸಿದಾಗ ಹೆಚ್ಚು ಯೋಚನೆ ಮಾಡಬೇಡಿ, ಬರೀರಿ. ಅದು ಬರೆಯೋದೇ ಕಷ್ಟ, ಯೋಚನೆ ಮಾಡೋದು ಸುಲಭ. ನೀವು ಕೂತ್ಕೊಂಡು 1 ಅವರ್ ಬಿಡದೆ ಬರೀರಿ, ನೋಡೋಣ ಅದ್ರ ಕಷ್ಟ ಗೊತ್ತಾಗುತ್ತೆ. ತಪ್ಪೇ ಬರೀರಿ. 1 ಅವರ್ ನಿಮಗೆ ಕಂಟಿನ್ಯೂಸ್ ಆಗಿ ಫೋಕಸ್ ಮಾಡಿ ಬರಿತಾನೇ ಇರಬೇಕು ಅಂತ ಮನಸ್ಸು ಕಷ್ಟ, ಅದು ಕೂರೋದೇ ಕಷ್ಟ, ಆಮೇಲೆ ಬರೆಯೋಣ ಅಂತ ಅನಿಸುತ್ತೆ. ಸೊ ಬರೀರಿ, ಏನು ತಪ್ಪಿದ್ರೂ ಬರೀರಿ. ಯು ಕ್ಯಾನ್ ನಾಟ್ ರೈಟ್ ಅ ಗುಡ್ ಸ್ಟೋರಿ ವಿತ್ ಅ ಬ್ಲ್ಯಾಂಕ್ ಪೇಪರ್, ಯು ಕ್ಯಾನ್ ಕರೆಕ್ಟ್ ವಿತ್ ಅ ರಾಂಗ್ ಒನ್. ಥ್ಯಾಂಕ್ ಯು.
ನಮಸ್ತೆ, ನನ್ನ ಹೆಸರು ಚಿಂತನ. ನನ್ನ ಪ್ರಶ್ನೆ ಏನು ಅಂತ ಅಂದರೆ, ನೀವೊಂದು ಕತೆ ಬರೆದಿರ್ತೀರ. ಈಗ 2 ಪುಸ್ತಕಗಳಲ್ಲಿ ನೀವು ಕತೆಗಳನ್ನ ಬರೆದಿದ್ದೀರಾ. ಆ ಕತೆಗಳನ್ನ ಬರೆದು ಪಬ್ಲಿಷ್ ಮಾಡಾಗಿದೆ. ಮತ್ತು ನೀವು ಆ ಕಥೆನ ಪುನರಾವಲೋಕನ ಮಾಡಿದಾಗ, ನೀವೇ ಮತ್ತೆ ಓದಿದಾಗ ಅಲ್ಲಿ ಏನೋ ಸೇರಿಸ್ಬೋದಿತ್ತು ಅಥವಾ ನಾನೇನೋ ಬಿಟ್ಟೆ ಅಂತ ನಿಮ್ಗೆ ಅನಿಸಿದ್ಯಾ? ಖಂಡಿತ ನನಗದು ಓದಕ್ಕೆ ಆಗಲ್ಲ ಇವಾಗ. ನಾನು ಅದನ್ನು ಬರೆಯುವಾಗ ನಾನು ಹೆಚ್ಚು ಓದಿಲ್ಲ. ನನಗೆ ಅನಿಸಿದ್ದು ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದಿದ್ದು ಅಷ್ಟೇ ಬರೆದಿದ್ದೀನಿ. ಮತ್ತು ಸ್ವೈಪ್ ರೈಟ್ ಬರೆಯುವಾಗಲಂತೂ ನಾನು ಇಂಗ್ಲೀಷ್ ಕಾದಂಬರಿಗಳನ್ನ ಓದಿದ್ದೆ ಜಾಸ್ತಿ. ಅಂದರೆ ಯೂತ್ಫುಲ್ ಸ್ಟೋರೀಸ್ ಇರುತ್ತಲ್ಲ. ಆಮೇಲೆ ಗೊತ್ತಾಯಿತು ಕನ್ನಡದಲ್ಲಿ ಆ ಥರ ಯೂತ್ಫುಲ್ ಕಾದಂಬರಿ ಬರೆಯಲ್ಲ ಯಾರು ಅಂತ. ಎಲ್ಲರೂ ತುಂಬ ಡೀಪ್ ಆಗಿರೋವಂಥ ವಿಚಾರಗಳನ್ನ ಬರೀತಾರೆ. ನಾನು ಲವ್ ಸ್ಟೋರಿ ಬರೆದಿದ್ದೀನಿ. ಹಾಗಾಗಿ ಅಂದರೆ ಅದರಲ್ಲಿ ಒಂದಷ್ಟು ವಿಷಯಗಳಿದೆ. ಬಟ್ ಇವಾಗ ಭಯ ಆಗತ್ತೆ. ಈಗ ಮುಂದೇನು ಸ್ವಲ್ಪ ಈಗೇನೋ ತುಂಬ ಬುದ್ಧಿವಂತೆ ಆಗಿದ್ದೀನಿ ಅಂತ ಅಲ್ಲ, ಅಟ್ಲೀಸ್ಟ್ ನಾನು ಬರೆದಿರೋದು ಏನು ಅಂತ ಗೊತ್ತಾಗಿದೆ ಅಂತ. ಸೊ ಈಗ ಬರೆಯೋಕ್ಕೆ ತುಂಬ ಕಾನ್ಫಿಡೆನ್ಸ್ ಬೇಕು ನನಗೆ, ತುಂಬ ಕಲಿಬೇಕು. ಹಿಂದಿನ ನೋಡಿದ್ರೆ ಖಂಡಿತವಾಗೂ ಅನಿಸುತ್ತೆ. ಆದರೆ ಆ ಪ್ರಯತ್ನಕ್ಕೆ ನನಗೇನು ಬೇಜಾರಿಲ್ಲ. ಅವತ್ತು ಆ ಪ್ರಯತ್ನ ಮಾಡಿದ್ದಕ್ಕೇನೆ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿರೋದು. ನಾನು ಇನ್ನೂ ಏನೋ ಬರಿಬೇಕಿತ್ತು, ಇನ್ನೂ ಏನೋ ತಿಳ್ಕೊಬೇಕಿತ್ತು ಅಂದರೆ ಬರಿತಾನೆ ಇರಲಿಲ್ಲ. ಸೊ ಬರೆಯೋದು ಇಂಪಾರ್ಟೆಂಟು. ಹಾಗಾಗಿ ಆ ಬೆಟರ್ಮೆಂಟ್ ಯಾವಾಗಲೂ ಲೈಫಲ್ಲಿ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗೌತಮ್ ಭಟ್ ಅಂತ. ನಾನು ಆ್ಯಕ್ಚುಲಿ ಅವ್ರ ಹತ್ರ ಆಗ ನಾನು ಏನೋ ಕೇಳಬೇಕು ಅಂತ ಇದ್ದೆ, ಬಟ್ ಎಲ್ಲ ಪ್ರಶ್ನೆಗಳಲ್ಲೆಲ್ಲ ಮುಗ್ದಿದೆ. ಕನ್ನಡತಿ ಬಗ್ಗೆ ಅಷ್ಟು ಹೊಗಳಿಕೆ ಬಂದಿದೆ, ನಾನು ಅದೇ ಕೊಡಬೇಕಂತ ಇದ್ದೆ. ಬಟ್ ನನ್ನ ಪ್ರಶ್ನೆ ಏನಂದರೆ, ಈಗ ಆಂಗ್ಲ ಭಾಷೆ ಹಾವಳಿ, ಮತ್ತು ಈಗ ಬೆಂಗಳೂರಲ್ಲಿ ನಾನು ಒಂದು 9 ವರ್ಷ ಇದ್ದೆ. ಸೊ ಅಲ್ಲಿ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆ ಕೇಳಿಸುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ನನಗೆ ಅಂದರೆ ನನ್ನ ಕಸಿನ್ಸ್ ಅವರಿಗೆಲ್ಲ ಮಕ್ಕಳೆಲ್ಲ ಇದ್ದಾರೆ. ಸೊ ಅವರಿಗೆ ಕನ್ನಡದಲ್ಲಿ ಆಸಕ್ತಿ ಇಲ್ಲ. ಬಟ್ ಕನ್ನಡದಷ್ಟು ಶ್ರೀಮಂತವಾಗಿರೋ ಭಾಷೆ ನಾನು ಕೇಳಿಲ್ಲ, ಸಂಸ್ಕೃತ ಬಿಟ್ಟು ನನ್ನ ಪ್ರಕಾರ. ಸೊ ಈಗ ಮಕ್ಕಳಿಗೆ ಕನ್ನಡದಲ್ಲಿ ಆಸಕ್ತಿ ಹುಟ್ಟಿಸ್ಬೇಕಾದ್ರೆ ಏನು ಮಾಡ್ಬೋದು? ಇಬ್ಬರಿಗೂ ಪ್ರಶ್ನೆ, ನಿಮಗೂ ಪ್ರಶ್ನೆ, ಎಲ್ರಿಗೂ ಇದು. ಸೊ ಹೇಗೆ ಆಸಕ್ತಿ ಹುಟ್ಟಿಸೋದು? ಅಂದರೆ ನನ್ನ ಹತ್ರ ತುಂಬ ಕನ್ನಡ ಪುಸ್ತಕಗಳಿವೆ. ನಾನು ಬೆಳೆದಿದ್ದು ಚಂದಮಾಮ, ಬೊಂಬೆ ಮನೆ, ಬಾಲಮಿತ್ರ, ಬಾಲಮಂಗಳ ಇದೆಲ್ಲ ಓದ್ಕೊಂಡೆ. 5ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದೆ, 6ನೇಯಿಂದ ಆಂಗ್ಲ ಭಾಷೆಯಲ್ಲಿ. ಸೊ ಈಗ ಎಲ್ಲ ಮಕ್ಕಳು ಜಸ್ಟ್ ಸ್ವೈಪ್ ರೈಟ್ ಲೆಫ್ಟ್ ಅದರಲ್ಲೇ ಬ್ಯುಸಿ ಇರ್ತಾರೆ. ಸೊ ಹಾಗೆ ಹೇಗೆ ಅವರಲ್ಲಿ ಅಂದರೆ ಕನ್ನಡದ ಬಗ್ಗೆ ಆಕರ್ಷಣೆ ಮತ್ತು ಅದರಿಂದ ಕಲ್ಚರ್ ಕೂಡ ಅಂದರೆ ಡೆವಲಪ್ ಆಗುತ್ತೆ. ಕನ್ನಡ ಓನ್ಲಿ ಭಾಷೆ ಅಲ್ಲ, ಅದು ನಮ್ಮ ಸಂಸ್ಕೃತಿ ಕೂಡ. ಸೊ ಅದನ್ನು ಹೇಗೆ ನಾವು ಡೆವಲಪ್ ಹಾಗೆ ಮಾಡ್ಬೋದು ಅಂತ. ಧನ್ಯವಾದ. ನಿಮ್ಮ ಮನೆಯ ಸಮಸ್ಯೆ ಹೆಚ್ಚಿನ ಎಲ್ಲ ಮನೆಯ ಸಮಸ್ಯೆ ಇರ್ಬೋದು. ಯಾಕಂದ್ರೆ ನನಗೂ ಒಬ್ಬ ಮಗ ಇದ್ದಾನೆ. ಮೊದಲನೇದಾಗಿ ಪ್ರತಿಯೊಂದು ಭಾಷೆಗೂ ಒಂದು ಎದೆ ಮಿಡಿತ ಇರುತ್ತೆ. ಅದು ಕನ್ನಡ ಭಾಷೆ ಎದೆ ಮಿಡಿತ ನಿಮಗೆ ಗೊತ್ತು. ನೀವು ಅದನ್ನು ನಿಮ್ಮ ಮಗುವಿನ ಎದೆ ಬಡಿತಕ್ಕೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ. ಓದದಿದ್ರು ಕಥೆಯನ್ನು ಹೇಳಿ, ನೀವು ಹೀಗೆ ಕಥೆಯನ್ನು ಹೇಳಿ. ನಾನು ಅದನ್ನೇ ಮಾಡ್ತೇನೆ ನನ್ನ ಮಗನಿಗೆ ಕೂತ್ಕೊಳಿಸಿ. ನಾನು ಏನಾದರೂ ಓದಿದರೆ ಬಂದು ಅವನಿಗೆ ಸ್ವಲ್ಪ ಏನಾದರೂ ಲಂಚ ಆಸೆ ತೋರಿಸಿ ಆದರೂ ಕೂತ್ಕೊಳಿಸಿ ಕಥೆಯನ್ನು ಹೇಳ್ತೇನೆ. ಆಗ ಅವನು ಮುಂದಿನ ಸಲ ಅವನು ಓದ್ತಿರುವಾಗ ಕುಮಾರವ್ಯಾಸ ಭಾರತದ್ದು ಅವನಿಗೆ ಪಾಠದಲ್ಲಿ ಇತ್ತು. ನಾನು ಅದನ್ನು ವಿವರಿಸಿ ಹೇಳಿದ ನೋಡಿ. ಮತ್ತು ತುಂಬ ಬೋರ್ ಆದಾಗ ಅವು ಬಂದು ಕೇಳ್ತದೆ, ಅದು ನೀನೊಂದು ಆ ದಿವಸ ವಿವರಿಸಿದೆಯಲ್ಲ ದ್ರೌಪದಿ ಬಗ್ಗೆ, ಅದನ್ನು ಇನ್ನೊಮ್ಮೆ ಹೇಳು ಅಂತ. ಅಂದರೆ ಆ ಒಳಗಿನ ಒಂದು ನಾದ ಇದೆಯಲ್ಲ, ಅದರ ರುಚಿಯನ್ನು ನೀವು ಸ್ವಲ್ಪ ತಗಲಿಸಿ ಪ್ರಯತ್ನ ಆದರೂ ಮಾಡೋಣ. ಯಾಕಂದರೆ ಒಂದೇ ಸಲ ಆಗಲಿಕ್ಕಿಲ್ಲ. ಯಾಕಂದರೆ ನೀವು ಹೇಳಿದಾಗೆ ಈಗಿನ ನಮ್ಮ ರೀಲ್ಸ್ಗಳಿರ್ಬೋದು, ಅವ್ರು ಓದ್ತಿರುವಂತಹ ಶಾಲೆಗಳಿರ್ಬೋದು, ಆಂಗ್ಲ ಭಾಷೆಯ ಹಾವಳಿ ಇರ್ಬೋದು, ಅವರು ಸುತ್ತಲಿನ ಪರಿಸರ ಎಲ್ಲರೂ ಮಾತಾಡ್ತಿರುವ ರೀತಿ ಇರ್ಬೋದು, ಅದೆಲ್ಲದರಿಂದಾಗಿ ನಮ್ಮ ಕನ್ನಡದಿಂದ ಸ್ವಲ್ಪ ಅವರಿಗೆ ಬೇರೆ ಭಾಷೆ ಸೆಳೆತ ಜಾಸ್ತಿ ಇರ್ಬೋದು. ಆದರೆ ನಮ್ಮ ಭಾಷೆಗೊಂದು ಚಂದದ ಒಂದು ನಾದ ಇದೆಯಲ್ಲ, ಅದನ್ನು ತಲುಪಿಸುವಂಥ ಪ್ರಯತ್ನ ನಾವು ಮನೆಯಲ್ಲಿ ಮಾಡಬೇಕು. ನಮ್ಮ ಮಗುವಿಗೆ ಎದೆ ಬಡಿತ ನಮಗೆ ಗೊತ್ತುಂಟಲ್ಲ, ನಾವು ನಮ್ಮ ಭಾಷೆಯ ಎದೆ ಬಡಿತವನ್ನು ಕೂಡ ಅದಕ್ಕೆ ಸೇರಿಸೋಣ ಅಂತ ನಾವು ಮನೆಯಿಂದ ಶುರು ಮಾಡುವ ಅಂತ. ಮನೆಯಲ್ಲಿ ಮಾತಾಡುವ ಕನ್ನಡವನ್ನು ನಾವು ಮಾತಾಡಿದಾಗ, ನಮ್ಮ ಭಾಷೆ ಮಾತಾಡಿದಾಗ ಅದರ ರುಚಿ ಅವರಿಗೆ ಗೊತ್ತಾಗ್ತದೆ. ನಿರಂತರವಾಗಿ ಮಾತಾಡೋಣ. ನಿರಂತರವಾಗಿ ನೀವು ಚಂದಮಾಮ ಓದ್ತಿದ್ರಿ ಅಂತ ಹೇಳಿದ್ರಿ. ನೀವು ಚಂದಮಾಮ ಓದ್ತಿದ್ರೆ ಕಥೆಯನ್ನು 5 ನಿಮಿಷದಲ್ಲಿ ಒಂದು ಹೇಳಿ. ಅವನು ಯಾವುದೋ ಒಂದು ರೀಲ್ಸ್ ನೋಡೋ, ನಾನು ನಿಂಗೆ ಒಂದು ಕಥೆ ಹೇಳ್ತೀನಿ ಅಂತ ಆ ಚಂದಮಾಮದ ಕಥೆಯನ್ನು ಹೇಳಿ. ಅವನಾಗ ಸ್ವಲ್ಪ ಆದ್ರೂ ಆಸಕ್ತಿ ಬರ್ಬೋದು ಆ ಮಗುವಿಗೆ. ಮ್ಯಾಮ್, ಆದ್ರೆ ಒಂದು ಸಣ್ಣ ಸಮಸ್ಯೆ ಇದೆ. ನಮ್ಮ ಮಾತೃಭಾಷೆ ಕೊಂಕಣಿ, ಮನೆಯಲ್ಲಿ ನಾವು ಕೊಂಕಣಿಯಲ್ಲಿ ಮಾತಾಡ್ತೇವೆ, ಅದನ್ನು ಬಿಟ್ಟಾಕ್ಲಿಕ್ಕೆ ಆಗೋದಿಲ್ಲ. ನಾನು ಅದನ್ನೇ
ಆ ಕೊಂಕಣಿ ಭಾಷೆನ ಈಗ ಏನಾಗಿದೆ ಅಂದ್ರೆ ಕೊಂಕಣಿ ಭಾಷೆ ಅನ್ವಯ ಆಗುತ್ತೆ ಅಂತ ಮನೆಯಲ್ಲಿ ಮಾತ್ರ ಮಾತಾಡ್ತಾರೆ, ಹೊರಗೆ ಹೋದ ಕೂಡಲೇ ಇಂಗ್ಲಿಷ್ಗೆ ಅಲ್ವಾ. ನಮ್ಮ ಈ ಕೊಂಕಣಿ ಭಾಷೆಗೊಂದು ನಾದ ಇದೆಯಲ್ಲ, ಅದನ್ನಾದ್ರೂ ತಲುಪಿಸಿ. ಅಲ್ಲ, ಅದು ತಲುಪಿಸ್ತೀವಿ, ಬಟ್ ನಾನು ಕನ್ನಡ ಕಲಿಬೇಕು ಅಂತ ಮಾತಾಡಿ, ಕನ್ನಡನ ಮಾತಾಡಿದ್ರು, ಕನ್ನಡವನ್ನ ಓದಿದ ಕಥೆನಾದ್ರೂ ನೀವು ಕೊಂಕಣಿಯಲ್ಲಾದ್ರೂ ಹೇಳಿ. ಆಗ ಅವನು ಹೌದಾ ಕನ್ನಡದ ಈಗ ಫಸ್ಟಿಗೆ ಓದುವಂತ ಅಕ್ಷರದ ಪರಿಚಯ ಇದ್ರೆ ಸ್ವಲ್ಪ ಅದನ್ನ ಓದಿ ಹೇಳುವಂಥದ್ದು, ಆ ರೀತಿ ಏನಾದ್ರೂ ಮಾಡಿ. ಯಾಕಂದ್ರೆ ಅವರಾಗಿ ಓದೋಗಿಂತ ಕೇಳುದು ಸ್ವಲ್ಪ ಕೇಳುವ ಪ್ರವೃತ್ತಿ ಏನಾದ್ರೂ ಮಕ್ಕಳಿಗೆ ನಾವು ತಲುಪಿಸಿದ್ರೆ ಆಗ ಅವರು ಓದ್ಬೋದು ಅಂತ. ಅಥವಾ ಈಗ ಆಡಿಯೋ ಬಹಳಷ್ಟು ಕತೆ ಕಾದಂಬರಿಗಳು ಎಲ್ಲವೂ ಆಡಿಯೋದಲ್ಲಿ ಬರ್ತಾ ಇದೆ, ಅದನ್ನು ಕೇಳಿಸುವಂತ ಪ್ರಯತ್ನವನ್ನು ಮಾಡ್ಬೋದು ಅಂತ. ಹೌದು, ಖಂಡಿತ. ಸಮಯ, ಇನ್ನೊಂದು ಕೊನೆಯ ಪ್ರಶ್ನೆಗೆ ಅವಕಾಶ. ಕೊನೆ ಸಾಕಾ? ಆಯ್ತಾ? ಓಕೆ. ಹಾಗಿದ್ರೆ ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಕನ್ನಡದ ಬಗ್ಗೆ. ಹೌದಾ? ಕನ್ನಡದ ಬಗ್ಗೆನಾ? ಕನ್ನಡ ನನ್ನ ಇಷ್ಟವಾದ ಭಾಷೆನೇ. ನನಗೂ ಓದೋದು ಬರೆಯೋದಂದ್ರೆ ತುಂಬಾನೇ ಇಷ್ಟ. ವೃತ್ತಿಯಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟಕಟಕ ಅಂತ ಮಾಡದಿದ್ರು ಮನಸ್ಸಲ್ಲಿ ಕನ್ನಡದ ಭಾವನೆಗಳೇ ಹೋಗ್ತಾ ಇರುತ್ತೆ. ಬಟ್ ನನಗೂ ಒಬ್ಳು ಮಗಳಿದ್ದಾಳೆ, ಅವಳಿಗೆ ಕನ್ನಡ ಪುಸ್ತಕ ಓದೋ ಹವ್ಯಾಸ ಇಲ್ಲ, ಆದರೆ ಕನ್ನಡ ಮಾತಾಡ್ತಾಳೆ, ಕನ್ನಡ ಮಾತಾಡೋದು ಕೇಳ್ತಾಳೆ. ಹಾಗಾಗಿ ನಾವು ಬಳಸುವಂಥ ದಿನನಿತ್ಯದಲ್ಲಿ ನಾವು ಯಾವ ರೀತಿ ಕೆಲಸವನ್ನು ಮಾಡ್ಕೋತೇವೋ ಅದರಲ್ಲಿ ಕನ್ನಡ ಹಾಸು ಹೊಕ್ಕಾಗಿರುತ್ತೆ. ಅದನ್ನೇ ಹೆಚ್ಚು ಮಾಡ್ತಾ ಹೋಗೋಣ. ಆಗ ಮಕ್ಕಳು ನಮ್ಮ ಜೊತೆ ಬರ್ತಾರೆ, ಖಂಡಿತ ಬರ್ತಾರೆ. ಮತ್ತು ಈ ರೀತಿ ಅವ್ರಿಗೆ ಅಷ್ಟು ಅರ್ಥ ಆಗತ್ತೋ ಬಿಡುತ್ತೋ, ಈ ರೀತಿ ಲಿಟ್ರೇಚರ್ ಫೆಸ್ಟಿವಲ್ ಇರ್ಬೋದು ಅಥವಾ ಕವಿತೆ ಕತೆಗಳಿರ್ಬೋದು, ಆ ಥರ ಪ್ರೋಗ್ರಾಮಿಗಳೆಲ್ಲ ಅವ್ರನ್ನ ಕರ್ಕೊಂಡೋದ್ರೆ ಅವ್ರಿಗೆ ಅದ್ರ ಇಂಟ್ರೆಸ್ಟ್ ಇರತ್ತೋ ಬಿಡುತ್ತೋ, ಆದರೆ ಆ ರೀತಿಯ ಒಂದು ಭೇಟಿ ಅವರಿಗೆ ಅವ್ರು ದೊಡ್ಡವರಾದ್ಮೇಲಾದರೂ ಆಸಕ್ತಿ ಬೆಳಿಬೋದು, ಈಗ ಇಲ್ಲದೆ ಇದ್ರು. ಸೊ ಆ ರೀತಿ ಪ್ರಯತ್ನ ನಾವು ಮಾಡ್ಬೋದು. ನನ್ನ ಅನಿಸಿಕೆ ಏನನ್ಸುತ್ತೆ ಅಂದರೆ, ನಾವೀಗ ಮಂಗಳೂರಿನಲ್ಲಿ ಇದ್ದೀವಿ, ಮಂಗಳೂರಿನ ಜನಗಳೇ ನಮಗೆ ಸ್ಫೂರ್ತಿ. ಅವ್ರ ರೀಜನಲ್ಲಿ ಕರ್ನಾಟಕದೊಳಗೆ ಇರುವಂಥ, ಈ ರಾಜ್ಯದಲ್ಲಿ ಇರುವಂಥ ಊರು ಮಂಗಳೂರು ಜಿಲ್ಲೆ. ಅವರ ರೀಜನಲ್ ಲ್ಯಾಂಗ್ವೇಜ್ನ ಹೇಗೆ ಉಳಿಸ್ಕೊಂಡಿದ್ದಾರೆ? ಕರ್ನಾಟಕ ಅವ್ರಿಗೆ ಯಾಕೆ ಹೇರಿಲ್ಲ? ಕನ್ನಡ ಭಾಷೆ ಅವ್ರನ್ನ ಯಾಕೆ ಹೇರಿಲ್ಲ? ಅಥವಾ ಅವ್ರು ಹೇಗೆ ಕನ್ನಡನೂ ಕಲ್ತಿದ್ದಾರೆ ಮತ್ತು ತುಳುನು ಹೇಗೆ ಅಷ್ಟು ಪ್ರೀತಿಯಿಂದ ಅದು ಬೆಂಗಳೂರಲ್ಲಿ ನಮಗೂ ಸಾಧ್ಯ ಆಗಬೇಕು. ಅದಾಗಿಲ್ಲ ಅಂದರೆ ಯಾಕೆ ಆಗಬೇಕು ಅಂತ ಸೇಮ್ ಮಂಗಳೂರಲ್ಲಿ ಹೇಗೆ ಆಗ್ತಿದೆಯೋ ನಮ್ಮ ಬೆಂಗಳೂರಿನಲ್ಲೂ ನಾವು ಮಾಡಲೇಬೇಕು ಆ ಯೋಚನೆ ಅಂತ ನಂಗೆ ಅನಿಸುತ್ತೆ. ಕಲ್ಪನೆ, ಕಥನ, ಕ್ಯಾಮ್ರಾ ಮೂಲಕ ನಾವು ಸಿನಿಮಾವನ್ನು ಕೊನೆಗೆ ಕನ್ನಡವನ್ನು ಹೇಗೆ ಮಾತಾಡಬೇಕು ಅಥವಾ ಹೇಗೆ ನಾವು ಬಳಸಬೇಕು ಅನ್ನೋದನ್ನು ಒಂದು ಸರ್ಕಲ್ ಆಗಿ ಮುಗಿಸ್ಕೊಂಡು ಬಂದ್ವಿ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ನಾವು ಇಷ್ಟೊತ್ತು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಸಿನಿಮಾ ಹೆಸರು ಡಿ ಡಿ ಡಿಕ್ಕಿ ಅಂತ. ಇದಕ್ಕೆ ಇಳಯರಾಜ ಅವರ ಸಂಗೀತ ಇದೆ, ಮತ್ತು ನೆನಪಿರಲಿ ಪ್ರೇಮ್ ಅವರು, ಆಮೇಲೆ ಗಣೇಶ್ ಅವರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗ, ಇನ್ನೊಂದಷ್ಟು ಜನ ನಾವಿನ್ನು ಬಿಟ್ಕೊಟ್ಟಿಲ್ಲ. ಸೊ ಈ ಸಿನಿಮಾ ಬಂದಾಗ ದಯವಿಟ್ಟು ಪ್ರತಿಯೊಬ್ಬರು ನೋಡಿ. ತುಂಬ ಕಮರ್ಷಿಯಲ್ ಆಗಿ ಒಂದು ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ, ಕಡಲ ಬೋರ್ಗರೆತ ಜೊತೆಗೆ ಸಿನಿಮಾ ನಿರ್ದೇಶನದ ಮಾತುಗಳನ್ನು ಕೇಳ್ಕೊಂಡ್ವಿ. ಭಾಗವಹಿಸಿದ ನಿಮಗೆ ಧನ್ಯವಾದಗಳು. ನನ್ನ ಜೊತೆ ಮಾತಾಡಿಕೊಂಡು ವಿಷಯನ ಹಂಚ್ಕೊಂಡಿದ್ದಕ್ಕೆ. ಪ್ರಶ್ನೆಯನ್ನು ಕೇಳಿದ ಆಡಿಯನ್ಸ್ಗೂ ಮಾತುಗಳನ್ನು ಕೇಳಿದ ಆಡಿಯನ್ಸ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಅವಕಾಶಕ್ಕಾಗೂ ಧನ್ಯವಾದ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಕಥನೆ, ಕಲ್ಪನೆ ಮತ್ತು ಕ್ಯಾಮರಾ ವಿಷಯದ ಬಗ್ಗೆ ಅವಧಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. 3 ಜನ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರಲ್ಲಿ ವಿನಂತಿಸಿಕೊಳ್ತೇನೆ.